ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಧನುರ್ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನ ಶ್ರೀ ಮಹಾವಿಷ್ಣುನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಔಷಧಿಗಳನ್ನು, ಗಿಡಮೂಲಿಕೆಗಳನ್ನು ಅದರಲ್ಲಿ ಸೇರಿಸಿ ಆ ಒಂದು ಔಷಧಿಯನ್ನು ತಯಾರು ಮಾಡಿರ್ತಕ್ಕಂಥದ್ದಿದೆ. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಔಷಧಿ ಕೂಡ ಲಭ್ಯ ಇದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ಧನುರ್ಮಾಸದ ಬುಧವಾರ ಮಹಾವಿಷ್ಣುವನನ್ನ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಗೋವಿಂದ ಗೋವಿಂದ. ಗೋವಿಂದರ ನಾಮಸ್ಮರಣೆ ಮಾಡ್ತಾ ಲಕ್ಷ್ಮೀ ಭೂ ವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ, ಮಹಾವಿಷ್ಣು ಆರಾಧನೆ. ಧನುರ್ಮಾಸದಲ್ಲಿ ಈ ಧನುರ್ಮಾಸ, ಮಾರ್ಗಳಿ ಮಾಸ, ಈ ವಿಶೇಷವಾಗಿರ್ತಕ್ಕಂಥ ಮಾಸದಲ್ಲಿ ಮಹಾವಿಷ್ಣು ಪ್ರಾರ್ಥನೆ, ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ, ಜೊತೆಗೆ ಸ್ವಾಮಿಗೆ ಮಾಡತಕ್ಕಂಥ ನೈವೇದ್ಯ ಪ್ರಸಾದ, ಅದು ಪೊಂಗಲ್ ಪ್ರಸಾದ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಧನುರ್ಮಾಸದ ಅನುಷ್ಠಾನಗಳನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರ ಮನೆಗಳಲ್ಲೂ ಬೆಳಗ್ಗೆ ಬೇಗ ಎದ್ದು ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಬಂದು ದೇವರ ಸಾನ್ನಿಧ್ಯದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಇದು ಮಹತ್ತರವಾಗಿರ್ತಕ್ಕಂಥದ್ದು. ಇನ್ನೇನು ಆಗೋ ಈಗೋ ಅಂದರೆ, ಒಂದು ಕಡೆ ಹನುಮತ್ ಜಯಂತಿ, ಇನ್ನೊಂದು ಕಡೆ ವೈಕುಂಠ ಏಕಾದಶಿ, ಎಲ್ಲವೂ ಸಹಿತ ಸಮೀಪಿಸ್ತಾ ಇದೆ. ವೈಕುಂಠ ಏಕಾದಶಿ ವೈಕುಂಠದ ದ್ವಾರವನ್ನು ತೆಗಿತಕ್ಕಂತಹದ್ದು. ವೈಕುಂಠದ ದ್ವಾರವನ್ನು ತೆಗೆದು ಎಲ್ಲರೂ ವೈಕುಂಠದತ್ತ ನಡೆಯುವಂತಹದ್ದು. ಅಂದರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಮಹಾವಿಷ್ಣು ಉತ್ತರಾಭಿಮುಖವಾಗಿ ಕೂತು ಉತ್ತರದಲ್ಲಿ ಎಲ್ಲರನ್ನೂ ಸಹಿತ ದರ್ಶನ ಕೊಡುವಂತಹ ಒಂದು ಕಾಲ. ಇದಾದ ನಂತರ ಇನ್ನು ಉತ್ತರಾಯಣ ಪುಣ್ಯಕಾಲ ಬಂದುಬಿಡುತ್ತೆ. ಆ ಉತ್ತರಾಯಣ ಪುಣ್ಯಕಾಲ ಬರೋದಕ್ಕೂ ಮುನ್ನ ಉತ್ತರ ದ್ವಾರದಲ್ಲಿ ಮಹಾವಿಷ್ಣು ಕೂತ್ಕೊಳ್ತಾನೆ. ಹಾಗೆ ವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ದರ್ಶನ ಇದೇ ಶನಿವಾರ ಮಹತ್ತರವಾಗಿರ್ತಕ್ಕಂಥದ್ದು. ವಿಷ್ಣುವಿನ ದರ್ಶನ ಶನಿವಾರದ ದಿವಸ ಮಹತ್ತರವಾಗಿರುತ್ತೆ. ಭಾನುವಾರ ಬಂದರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಇಡೀ ರಾಜ್ಯ ದೇಶ ವಿಶ್ವದಲ್ಲೇ ಇವತ್ತಿನ ದಿವಸ ಒಂದು ಪ್ರಖ್ಯಾತಿ ಹೊಂದು, ಅದರಲ್ಲೂ ವಿಶೇಷವಾಗಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾದಂಥ ಪಾದಸೇವೆಯನ್ನು ಮಾಡಿ ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಮಾಡ್ತಿರ್ತಕ್ಕಂಥದ್ದು. ದೇಹದ ರೋಮಗಳಲ್ಲೂ ಸಹಿತ ರಾಮನಾಮವನ್ನು ಇಂದಿಗೂ ಪಠನೆ ಮಾಡಿ ಇಂದಿಗೂ ಚಿರಂಜೀವಿಯಾಗಿ ನಿಂತಿರ್ತಕ್ಕಂಥದ್ದು ಅಂದರೆ ಅದು ಹನುಮ ಮಾತ್ರ. ನೋಡಿ, ಚಿರಂಜೀವಿ ಎಂಬತಕ್ಕಂತಹ ಪದಕ್ಕೆ
ಆ ಪದದ ಅರ್ಥ ಮತ್ತು ಚಿರಂಜೀವಿ ಎಂಬತಕ್ಕಂಥದ್ದು ಯಾರು ಹೇಳ್ತಾರೆ ಅಂದರೆ ಅದು ಹನುಮನಿಗೆ ಮಾತ್ರ. ಇಂದಿಗೂ ಹನುಮ ಹಿಮಾಲಯದಲ್ಲಿದ್ದಾನೆ, ಹಿಮಾಲಯದಲ್ಲೇ ಕೂತಲ್ಲಿ ತಪಸ್ಸನ್ನು ಮಾಡ್ತಿದ್ದಾನೆ ಎಂಬತಕ್ಕಂಥದ್ದು ಸಾಕಷ್ಟು ಜನ ಹೇಳ್ತಾರೆ. ಬರೀ ಹೇಳೋದಷ್ಟೇ ಅಲ್ಲ, ಪ್ರತಿಯೊಂದು ಊರಿಗೂ ಊರು ಕಾಯುವ ಹನುಮ ಪ್ರತಿಯೊಂದು ಊರುಗಳನ್ನು ಸಂರಕ್ಷಣೆ ಮಾಡ್ತಿದ್ದಾನೆ, ಊರಿನ ಗಡಿಯನ್ನು ಕಾಯ್ತಾ ಇದ್ದಾನೆ. ಅದಕ್ಕೆ ಪ್ರತಿ ಊರುಗಳಲ್ಲೂ ನೋಡಿ, ಊರಿನ ಕೊನೆ ಭಾಗ ಅಥವಾ ಊರಿನ ಮೊದಲನೇ ಭಾಗ, ನಾವು ಊರೊಳಗಡೆ ಹೋಗಬೇಕಾದ್ರೆ ಅಥವಾ ಊರಿನ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಇದ್ದೇ ಇರ್ತಾನೆ. ಅಂಥ ಹನುಮ, ಆತನ ಹನುಮತ್ ಜಯಂತಿ ಇರತಕ್ಕಂಥದ್ದು ಸಹಿತ ಭಾನುವಾರದಂದು, ರವಿವಾರದಂದು ಎಲ್ಲರೂ ಸಹಿತ ಹನುಮನ್ನ ಪ್ರಾರ್ಥನೆ ಮಾಡಬೇಕು. ಮುಂಬರ್ತಕ್ಕಂತಹ ದಿನಗಳಲ್ಲಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ನೂತನವಾದಂಥ ಆಲಯ ಪ್ರತಿಷ್ಠಾಪನಾ ಶುಭ ಮುಹೂರ್ತ. ಆ ಮುಹೂರ್ತಕ್ಕೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಹನುಮನಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸುವುದಕ್ಕಾಗಿ ಸಾಕಷ್ಟು ಜನ ರಾಜ್ಯದಲ್ಲಿ ಹನುಮನ ಭಕ್ತರು ಈಗ ಅಲಸಜ್ಜಾಗಿದ್ದಾರೆ. ಹನುಮ ಹುಟ್ಟಿರ್ತಕ್ಕಂಥ ಸಾನ್ನಿಧ್ಯವಾದರೂ ಯಾವುದು? ಹನುಮ ಹುಟ್ಟಿರ್ತಕ್ಕಂಥ ಸಾನ್ನಿಧ್ಯವನ್ನು ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸಿದ್ದೇವೆ. ಹನುಮ ಎಲ್ಲಿ ಹುಟ್ಟಿದ್ದು? ಹನುಮ ಇದ್ದದ್ದು, ಹನುಮನ ಇದ್ದಂಥ ಹನುಮ ಮತ್ತು ಆತನ ತಾಯಿ ಇದ್ದಂಥ ಸಾನ್ನಿಧ್ಯಗಳು ಅದೆಲ್ಲವೂ ಸಹಿತ ಒಂದಷ್ಟು ಗುಹೆಗಳು ಎಲ್ಲವೂ ಇವತ್ತಿಗೂ ಸಾಕ್ಷಿ ಇದೆ. ಅಂತಹ ಸಾಕ್ಷಿ ಇರತಕ್ಕಂಥ ಹನುಮನ ಸಾನ್ನಿಧ್ಯವನ್ನು ಇವತ್ತಿಗೂ ಸಹಿತ ಸಾಕಷ್ಟು ಜನ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಹನುಮನ ದರ್ಶನ ಮಾಡಿ ಬರ್ತಾರೆ. ಅಂಥ ಹನುಮನ ದರ್ಶನ ಮಾಡುವ ಸೌಭಾಗ್ಯ ನಾಡಿನ ಜನತೆಗೆ, ಕರ್ನಾಟಕದ ಪ್ರತಿಯೊಬ್ಬರು ಸಹಿತ ಭಾಳ ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಊರಲ್ಲೇ ಹುಟ್ಟಿದ ಹನುಮ, ನಮ್ಮ ಕರ್ನಾಟಕದ ಹನುಮ ಅಂತ. ನೋಡಿ, ದೇವತೆಗಳು, ದೇವರುಗಳು, ದೇವರ ಸಾನ್ನಿಧ್ಯಗಳು ಒಬ್ಬೊಬ್ಬರದ್ದು ಒಂದೊಂದು ತರಹ ಒಂದೊಂದು ಕಡೆ ಜನನವಾಗಿದೆ. ಆದರೆ ಹನುಮ ಮಾತ್ರ ಕರ್ನಾಟಕದಲ್ಲಿ ಹುಟ್ಟಿದ್ದಾನೆ. ಅದೊಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲಿ ಹನುಮ ಹುಟ್ಟಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರ ಎಲ್ಲಿ ಅಯೋಧ್ಯ, ಎಲ್ಲಿ ಹನುಮ. ಆದರೆ ರಾಮನಿಗೂ ಹನುಮನಿಗೂ ಒಂದು ವಿಶೇಷವಾದಂಥ ಅವಿನಾಭಾವ ಸಂಬಂಧ. ಆ ಒಂದು ತಂದೆ ಮಕ್ಕಳ ಬಾಂಧವ್ಯ, ಗುರು ಶಿಷ್ಯರ ಬಾಂಧವ್ಯ, ಜೊತೆಗೆ ಒಂದು ದೈವ ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಅಗೋಚರವಾಗಿರೋ ಶಕ್ತಿ. ರಾಮ ಅಂದರೆ ಮುಗಿತು, ಎಲ್ಲವನ್ನೂ ಮರೆತು ಕೂತ್ಕೊಳ್ತಾನೆ ಹನುಮ. ರಾಮನಾಮವನ್ನು ತನ್ನ ಶತ್ರುಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಶತ್ರುಗಳು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕಂದ್ರೆ ಅಥವಾ ಶತ್ರುಗಳಿಂದ ಹನುಮನಿಗೆ ತೊಂದರೆ ಆಗುತ್ತೆ ಅಂದರೂ ಆ ಹನುಮನ್ನು ಪಳಗಿಸಬೇಕಾದ್ರೆ ಶತ್ರುಗಳ ಬಾಯಲ್ಲಿ ರಾಮ 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 ಎಂಬತಕ್ಕಂಥ ಆ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿದ್ರೆ ಅಲ್ಲಿ ಹೋಗಿ ಭಜನೆ ಮಾಡ್ತಾ ಕುಣಿತಾ ಕಣ್ಣು ಬಚ್ಚಿ ನಿಂತ್ಕೊಂಡ್ಬಿಡ್ತಾನೆ ಹನುಮ. ಇದೆಲ್ಲ ನಡೆದಿರ್ತಕ್ಕಂಥ ವೃತ್ತಾಂತ. ರಾಮ ಒಂದು ಕಡೆ ವ್ಯಾಖ್ಯಾನ ಇದೆ. ರಾಮ ತನ್ನ ಆತ್ಮೀಯನಾಗಿ ಶಿಷ್ಯನಾಗಿರ್ತಕ್ಕಂಥ ಹನುಮನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಇಂತಹದ್ದೊಂದು ಕೆಲಸ ನೀನು ಮಾಡಿಕೊಂಡು ಬಾ ಅಂಥೇಳಿ ಕಳಿಸ್ತಾನೆ. ಆಯಿತು, ನಾನು ಮಾಡ್ಕೊಂಡು ಬರ್ತೀನಿ ಅಂಥೇಳಿ ಅಂಜಲಿಬದ್ಧನಾಗಿ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಲ್ಲಿಂದನೇ ಪ್ರಾರಂಭ. ರಾಮ 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 ಅಂಥೇಳಿ ಕುಣ್ಕೊಂಡು ರಾಮನ ಕಣ್ಣಲ್ಲಿ ಪ್ರತಿ ಕಣ್ಣಿನ ಅಂಶದಲ್ಲೆಲ್ಲ ರಾಮನ್ನೇ ತುಂಬಿಕೊಂಡು ಎರಡೂ ಕೈಗಳನ್ನು ಜೋಡಿಸ್ತಾ ರಾಮ 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 ಅಂತ ಹೊರಟ. ಅಲ್ಲಿ ಶತ್ರುಗಳೆಲ್ಲರೂ ಸಹಿತ ಹನುಮನ ಮೇಲೆ ತಿರುಗಿ ಬಿದ್ದರು. ಶತ್ರುಗಳ ಪ್ರತಿಯೊಬ್ಬರು ಬಾಯಲು ಸಹಿತ ರಾಮನಾಮವನ್ನು ಹೇಳ್ತಾ ಇಲ್ಲಿ ಹನುಮನಿಗೆ ತೊಂದರೆ ಕೊಡಲಿಕ್ಕೆ ಶುರುವಾದರು. ಅಂದರೆ ಆ ರಾಮ ಎಂಬತಕ್ಕಂಥ ಪದವನ್ನು ಎಲ್ಲಿ ಆಲಿಸಿದ್ರು ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ರಾಮನಿಗೆ ಶರಣಾಗತನಾಗ್ತಾ ಇದ್ದಂಥವನು ಹನುಮ ಮಾತ್ರ. ಅದಕ್ಕೆ ಇವತ್ತಿಗೂ ಸಾಕಷ್ಟು ಜನ ಹನುಮನ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ತನ್ನ ಹನುಮನ ಒಡೆಯನಾಗತಕ್ಕಂಥ ರಾಮನ ಒಲಿಸ್ಕೊಳ್ತಾರೆ. ಅಂದರೆ ರಾಮ ಒಲಿತಕ್ಕಂಥದ್ದು ಎಲ್ಲಿ ಅಂದರೆ ಹನುಮ ಎಲ್ಲಿದ್ದಾನೋ ಅಲ್ಲೇ ಅಂತಲೇ ಹೇಳ್ತಾರೆ. ಅಂಥ ರಾಮ ಮತ್ತು ಹನುಮ ನೋಡಿ ಎಷ್ಟು ವಿಶೇಷವಾಗಿದೆ. ಸದ್ಯದಲ್ಲೇ ಹನುಮತ್ ಜಯಂತಿ, ಅದಾದ ನಂತರ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ. ರಾಮ ಎಲ್ಲಿ ಹುಟ್ಟಿದ್ದನೋ, ಯಾವ ಸಾನ್ನಿಧ್ಯದಲ್ಲಿ ಹುಟ್ಟಿದ್ನೋ, ಯಾವ ಒಂದು ಸ್ಥಳದಲ್ಲಿ ಹುಟ್ಟಿದ್ದಾನೆ ಅಂತ ಒಂದು ಕುರುಹುಗಳಿತ್ತೋ ಅದೇ ಸಾನ್ನಿಧ್ಯದಲ್ಲಿ ರಾಮದೇವರ ಮರುಪ್ರತಿಷ್ಠಾಪನಾ ಮಹೋತ್ಸವ. ಆ ಪ್ರತಿಷ್ಠಾಪನೆಯನ್ನು ಆ ರಾಮರು ಅಲ್ಲಿ ಕೂತ್ಕೊಳ್ತಾರೆ ಎಂಬತಕ್ಕಂಥ ಸುದ್ದಿಯನ್ನು ಕೇಳಿ ಎಷ್ಟೋ ಜನ ಆನಂದ. ಇನ್ನು ಪ್ರತಿಷ್ಠಾಪನಾ ಮಹೋತ್ಸವ ಹತ್ತಿರ ಬರ್ತಾ ಇದೆ ಅಂದಾಗ ಅದು ಮಹದಾನಂದ. ಅದಾದ ನಂತರ ಆ ಸಾನ್ನಿಧ್ಯವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಈಗಾಗಲೇ ಲಕ್ಷಾಂತರ ಜನ ಹೊರಡಲಿಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥದ್ದಿದೆ. ಅಂತಹ ರಾಮನಾಮ ಇವತ್ತು ಪಠನೆ ಮಾಡ್ತಾ, ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಧನುರ್ಮಾಸದ ಈ ವಿಶೇಷವಾಗಿರ್ತಕ್ಕಂಥ ಬುಧವಾರದ ದಿನ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ ರಾಮ. ಇನ್ನು ನಾನು ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಚಾರ ತಿಳಿಸೋದಿದೆ. ಏನಪ್ಪ? ಭೂವರಾಹ ರಕ್ಷಾಮಂಡಲ
ಇದ್ರ ಬಗ್ಗೆ ಅಂತೂ ನಾನು ತಮಗೆ ತಿಳಿಸಲೇಬೇಕು. ಯಾಕೆ ಅಂತಂದರೆ ಇವತ್ತಿನ ದಿವಸ ಭೂವರಹ ರಕ್ಷಾಮಂಡಲ ಇದನ್ನು ಪೂಜಾನುಷ್ಠಾನವನ್ನು ಮಾಡಿ ಸಾಕಷ್ಟು ಜನ ಸಾಕಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಂಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಇದರ ಬಗ್ಗೆ ತಿಳಿಸ್ತಾ ಇದ್ದೇನೆ, ಭೂವರಹ ರಕ್ಷಾಮಂಡಲ. ಯಾಕೆ ಅಂತಂದರೆ ಸಾಕಷ್ಟು ಶಕ್ತಿ ಇದೆ ಈ ಒಂದು ಭೂವರಹ ರಕ್ಷಾಮಂಡಲದಲ್ಲಿ. ಯಾಕಂದರೆ ಸಾಲಿಗ್ರಾಮ ಶಿಲೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದಿರುತ್ತೆ. ಈ 8 ಮೃತ್ತಿಗೆಗಳಲ್ಲಿ ಎಷ್ಟು ವಿಶೇಷತೆ ಇದೆ ಅಂತಂದರೆ, ತಾಯಿಯ ಪ್ರತಿಷ್ಠಾಪನಾ ಸಮಯ ಆಗಲಿ, ಭೂವರಹ ಸ್ವಾಮಿಯ ಪ್ರತಿಷ್ಠಾಪನಾ ಸಮಯ ಆಗಲಿ, ಆ ಒಂದು ಸಮಯದಲ್ಲಿ ಯಾವ ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ವು ಆ ಜಾಗಕ್ಕೆ ಸಾಕಷ್ಟು ದಿನಗಳಿಂದ ಪೂಜಾನುಷ್ಠಾನವನ್ನು ಸಲ್ಲಿಸಿ ಅಲ್ಲಿಂದ ತೆಗೆದಿರ್ತಕ್ಕಂಥ ಒಂದು ಮಣ್ಣು, ಆ ಒಂದು ಮೃತ್ತಿಗೆ, ಅದರಿಂದ ಈ ಒಂದು ಮೃತ್ತಿಗೆಯನ್ನು ನಾವೆಲ್ಲರೂ ಕೂಡ ತಯಾರು ಮಾಡಿರ್ತಕ್ಕಂಥದ್ದಿದೆ. ಈ ಒಂದು ಮೃತ್ತಿಗೆಯನ್ನು ತಮ್ಮ ಮನೆಗೆ ಕಳಿಸ್ತಕ್ಕಂಥದ್ದಿದೆ. ಈ ಒಂದು ಮೃತ್ತಿಗೆ ಪ್ರಸಾದ ಅಂತ ಏನು ಇವತ್ತಿನ ಹೆಸರನ್ನು ತೆಗೆದುಕೊಂಡಿದೆ, ಇದು ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಸಾಕಷ್ಟು ವನಮೂಲಿಕೆಗಳು ಮತ್ತು ಸುಗಂಧ ದ್ರವ್ಯಗಳು ಇದೆಲ್ಲವನ್ನೂ ಕೂಡ ಸೇರಿಸಿ ಈ ಒಂದು ಮೃತ್ತಿಗೆಯನ್ನು ತಯಾರು ಮಾಡಿರ್ತಕ್ಕಂಥದ್ದೇ. ಇದನ್ನು ತಾವು ವಾಸ್ತುಗೃಹದಲ್ಲಿಟ್ಟು 48 ದಿನಗಳ ಕಾಲ ಮಂಡಲಾನುಷ್ಠಾನವನ್ನು ಮಾಡಬೇಕು. ಈ 48 ದಿನಗಳ ಕಾಲ ಮಂಡಲಾಚರಣೆ ತಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಈ ಕ್ಷಣ ನೋಡೋದಾದರೆ ಸಾಕಷ್ಟು ಜನ ಈ ಒಂದು ಮೃತ್ತಿಗೆ ಪ್ರಸಾದವನ್ನು ತಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ ಸಾಕಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಂಡು ಇವತ್ತಿಗೂ ಕೂಡ ಆಶ್ರಮಕ್ಕೆ ಬಂದು ತಿಳಿಸ್ತಾನೆ ಇರ್ತಾರೆ, ಎಲ್ಲ ಗುರುಗಳೇ ನಾವು ಇವತ್ತಿನ ದಿವಸ ಇದರಲ್ಲಿ ಸಾಕಷ್ಟು ಒಳಿತನ ಸಿದ್ಧಪಡಿಸ್ಕೊಂಡಿದ್ದೇವೆ, ನಮ್ಗೆ ಎಷ್ಟೋ ಕೆಲಸಗಳು ನಿಂತು ಹೋಗಿದ್ವು, ಭೂವರಹ ರಕ್ಷಾಮಂಡಲನ ವಾಸ್ತುಗೃಹಕ್ಕೆ ತಗೊಂಡೋಗಿ ಪೂಜೆ ಸ್ಟಾರ್ಟ್ ಮಾಡಿದ್ದು, ನಮ್ಮ ಸಮಸ್ಯೆಗಳೆಲ್ಲ ತೀರು ಹೋಯಿತು. ಹಾಗಾಗಿ ನಾವು ತೀರೋಯ್ತು ಅಂತ ನಾವು ಸುಮ್ಮನೆ ಆಗಲಿಲ್ಲ, 48 ದಿನದ ಮಂಡಲ ಏನಿದೆ ಅದನ್ನು ಚಾಚು ತಪ್ಪದೆ ನಾವು ಆಚರಣೆಯನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ನಿಜಕ್ಕೂ ತುಂಬ ಸಂತೋಷವಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ರು. ಹಾಗಾಗಿ ನಿಮ್ಮ ವಾಸ್ತುಗೃಹಕ್ಕೂ ಕೂಡ ಭೂವರಹ ರಕ್ಷಾಮಂಡಲ ಬೇಕು ಅಂತಂದಲ್ಲಿ ಆಶ್ರಮಕ್ಕೂ ಕೂಡ ತಾವು ಬಂದು ತೆಗೆದುಕೊಂಡು ಹೋಗ್ಬೋದು. ಇಲ್ಲ ನಮ್ಮ ಮನೆ ಸ್ವಲ್ಪ ದೂರ ಇದೆ ಗುರುಗಳೇ, ನಮ್ಮ ಮನೆಗೆ ತಂದು ತರಿಸ್ಕೊಳ್ಬಹುದಾ ಎಂಬತಕ್ಕಂಥ ಒಂದು ಆಪ್ಷನ್ ಇದೆಯಾ ಅನ್ನೋದಾದರೆ ಇಲ್ಲಿ ತಮಗೆ ನಂಬರನ್ನು ತೋರಿಸ್ತಾ ಇದ್ದೇವೆ ನಾವು. ನಿಮ್ಮ ಟಿವಿಯ ಡಿಸ್ಪ್ಲೇನಲ್ಲೇ ನಂಬರ್ ಕಾಣಿಸ್ತಾ ಇದೆ, ಅದನ್ನು ಪಟ್ಟಂತ ಫೋಟೋ ತೆಕ್ಕೊಂಬಿಡಿ. ಅದನ್ನು ಬೈಹಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬರ್ಕೊಳ್ಳೋದು ಅದು ಬೇಡವೇ ಬೇಡ. ಪಟ್ಟಂತ ಒಂದು ಫೋಟೋ ತೆಕ್ಕೊಂಬಿಡಿ, ಬಹಳ ಉತ್ತಮ. ಇಲ್ಲ ಬರ್ಕೊಳ್ಳೋದಾದ್ರೂ ಕೂಡ ಒಂದು ಸಂಖ್ಯೆನೂ ಕೂಡ ಹೆಚ್ಚು ಕಡಿಮೆ ಮಾಡ್ದಂಗೆ ಅಲ್ಲಿರ್ತಕ್ಕಂಥ ದೂರವಾಣಿ ಸಂಖ್ಯೆನ ಸಂಪೂರ್ಣವಾಗಿ ತಾವು ನೋಡಿಕೊಂಡು ಅದಕ್ಕೆ ಅವತ್ತು ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಮೆಸೇಜನ್ನು ಹಾಕಲಿಕ್ಕೆ ಮಾತ್ರ ಆ ನಂಬರ್ ಇರ್ತಕ್ಕಂಥದ್ದಿದೆ. ವಾಟ್ಸಪ್ನ ಮುಖಾಂತರ ಒಂದು ಸಂಭಾಷಣೆಯನ್ನು ಮಾಡಲಿಕ್ಕಾಗಿ ಕರೆಯನ್ನು ಮಾಡಿದ್ರೆ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ. ಮಾಹಿತಿ ಸಿಗೋದು ಎಂಬತಕ್ಕಂಥ ವಿಚಾರ ಬೇರೆ, ಕಾಲ್ ಕನೆಕ್ಟೇ ಆಗೋದಿಲ್ಲ. ಹಂಗಂತ ಹೇಳಿ ತಾವು ಕಾಲನ್ನು ಮಾಡಿ ಅಯ್ಯೋ ಗುರುಗಳೇ ಅವ್ರು ಫೋನೇ ಎತ್ತಾ ಇಲ್ಲ, ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನಾನು ಈಗಲೇ ತಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರ ಕೊಡ್ತಾ ಇದ್ದೀನಿ, ಏನೇನಪ್ಪ, ತಾವು ಕರೆಯನ್ನು ಮಾಡಿದ್ರೂ ಕೂಡ ಅದು ಕನೆಕ್ಟ್ ಆಗೋದಿಲ್ಲ, ಅದು ಬರೀ ವಾಟ್ಸಪ್ನ ಮುಖಾಂತರ ಮಾತ್ರ ತಾವು ಮಾಹಿತಿಯನ್ನು ತಗೊಳ್ಬೋದು. ಹಾಗಾಗಿ ವಾಟ್ಸಪ್ನಲ್ಲಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ತಮ್ಮದೊಂದು ಫೋಟೋ, ಅದರ ಜೊತೆ ನಿಮ್ಮ ವಾಸ್ತುಗೃಹದ ಸಂಪೂರ್ಣವಾಗಿರ್ತಕ್ಕಂಥ ಅಡ್ರೆಸ್, ಇವಿಷ್ಟನ್ನು ಕೂಡ ಮೆಸೇಜನ್ನು ಮಾಡಿ ನನಗೆ ಭೂವರಹ ರಕ್ಷಾಮಂಡಲ ಬೇಕು ಅಂತ ಹೇಳಿ ಒಂದು ಸಣ್ಣ ಮೆಸೇಜನ್ನು ಹಾಕಿಬಿಟ್ರೆ ಸಾಕು, ನಿಮ್ಮ ವಾಸ್ತುಗೃಹಕ್ಕೆ ಭೂವರಹ ರಕ್ಷಾಮಂಡಲ ಬಂದು ತಲುಪತ್ತೆ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಹಾಗುರುಗಳೇ, ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಚಾರ. ಹಾಗುರುಗಳೇ, ಕೆಲವೊಮ್ಮೆ ವಿಳಾಸ ಬಹಳ ದೂರ ಇದ್ದು ಪೋಸ್ಟ್ ನಿಮಗೆ ಬರೋದು ತಡವಾಗಿದ್ದು, ಇಲ್ಲಿ ಪೋಸ್ಟ್ ಆಗಿರುತ್ತೆ, ಇಲ್ಲಿ ಕೊರಿಯರ್ಗೆ ಹೋಗಿರುತ್ತೆ, ನಿಮ್ಮ ಕೈ ಬಂದು ಸೇರೋದು ಸ್ವಲ್ಪ ತಡವಾಗಿರುತ್ತೆ. ಅಂತಹ ಪರಿಸ್ಥಿತಿನಲ್ಲಿ ನೀವು ಒಂದಲ್ಲ 2 ಸತಿ ನೀವು ಪುನಃ ನೀವು ಫೋನ್ನಲ್ಲಿ ತಿಳ್ಕೊಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು, ನಮಗೆ ಇನ್ನೂ ಬಂದಿಲ್ಲ ಅಂತ. ತಪ್ಪಲ್ಲ. ಯಾಕೆಂದರೆ ದೂರ ಭಾರ ಇದ್ದಾಗ ಅಥವಾ 10 ಜನಕ್ಕೆ ಕಳಿಸಿ ನಿಮಗೊಂದು ಮಧ್ಯದಲ್ಲಿ ಮಿಸ್ ಆದಾಗ ನೀವು ಪುನಃ ಕೇಳಿ ಪಡೆಯೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ಯಾವುದೇ ಒಂದು ಸ್ಥಿತಿಯಲ್ಲೂ ಕಳಿಸೋದೇ ಇಲ್ಲ ಅಂತಕ್ಕಂಥದ್ದು, ನಮಗೆ ಬಂದು ಸೇರಲೇ ಇಲ್ಲ ಅಂತಕ್ಕಂಥದ್ದು ಅಥವಾ ನಮಗೆ ಬರಲೇ ಇಲ್ಲ ಅಂತಕ್ಕಂಥ ಮನಸ್ಸನ್ನು ನಿಮಗೆ ಯಾರಿಗೂ ಬೇಡ. ಯಾಕೆಂದರೆ ಅಮೂಲ್ಯವಾಗಿರ್ತಕ್ಕಂಥದ್ದು ಆ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆಯನ್ನು ಅದನ್ನು ಪ್ಯಾಕ್ ಮಾಡಿ ಕಳಿಸುವಾಗಲೂ ಸಹಿತ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿ ಅದಕ್ಕೆ ಪ್ರತಿನಿತ್ಯ ಒಂದು ಪ್ರಾರ್ಥನೆ ಸಲ್ಲಿಸೇ ನಾವು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ನಿಜಕ್ಕೂ ಆಶ್ರಮದಿಂದ ಇದೇ ಪ್ರಪ್ರಥಮ ಬಾರಿಗೆ ಈ ಒಂದು ಮಹಾಮೃತ್ತಿಗೆಯನ್ನು ನಿಮ್ಮಲ್ಲಿಗೆ ಕಳಿಸಿ ಅನುಷ್ಠಾನವನ್ನು ಮಾಡಿಸಿ ಪುನಃ ನಿಮ್ಮ ಮತ್ತು ಆಶ್ರಮದ ಒಂದು ಬಾಂಧವ್ಯವನ್ನು ಬೆಸೆತಕ್ಕಂತಹ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನು ಕಲ್ಪಿಸುವಂಥ ವಿಶೇಷವಾದಂಥ ಮಹಾಮೃತ್ತಿಗೆ ಅದು. ಅಂತಹ ಸಾಲಿಗ್ರಾಮ ಮೃತ್ತಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಮೃತ್ತಿಗೆ. ಹಾಗೆ ಬರ್ತಕ್ಕಂಥ ಭಕ್ತರು ಪ್ರತಿ ಶನಿವಾರ ಭಾನುವಾರ ಆದರೆ ಸಾಕಷ್ಟು ಜನ ಬರ್ತಿದ್ದೀರಿ, ತಾವೇ ತಮ್ಮ ಸ್ವಾಸ್ಥ್ಯದಿಂದ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೀರಿ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ತಾವೆಲ್ಲರೂ ಸಹಿತ ಪುನೀತರಾಗ್ತಾ ಇದ್ದೀರಿ. ಯಾಕೆಂದರೆ ಹಿಂದೆಲ್ಲ ಸಾಲಿಗ್ರಾಮವನ್ನು ದರ್ಶನ ಮಾಡೋದೇ ಬಹಳ ಕಷ್ಟ. ಸಾಲಿಗ್ರಾಮ ಅಂದರೆ ಅದಕ್ಕೊಂದು ಗೌಪ್ಯತೆ ಆಗೋಗ್ತಾ ಇತ್ತು. ಆದರೆ ಅದು ಏನೋ ನನಗೂ ಅರಿಯೋದು. ಆಶ್ರಮಕ್ಕೆ ಸಾಲಿಗ್ರಾಮ ಬಂದದ್ದೇ ಬಂದದ್ದು, ಅದರ ಅನುಷ್ಠಾನ ನಡೆದಿದ್ದು,
ನಿತ್ಯವೂ ನಿತ್ಯಾನುಷ್ಠಾನ ಆಗಿ ವಿಶೇಷವಾದಂಥ ರೀತಿ ಬರ್ತಕ್ಕಂಥ ಭಕ್ತರ ಸಂಕಷ್ಟಗಳು ಕಷ್ಟಗಳು ದೂರ ಆಗಲಿಕ್ಕೆ ಒಂದು ವಿಶೇಷವಾದಂಥ ಸಾಧನೆ ಆಯಿತು. ಆದರೆ ಸಾಲಿಗ್ರಾಮ ದರ್ಶನ, ಅದರ ಹಿಂದೆ ತಾಯಿ ಕೂತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ದರ್ಶನ, ಆ 9 ದಿನಕ್ಕೆ ತಯಾರಾಗಿರ್ತಕ್ಕಂಥ ದೇವಾಲಯ ಇವತ್ತಿಗೂ ನಾವು ನಂಬಲಿಕ್ಕೆ ಆಗುವುದಿಲ್ಲ. ನಮ್ಮ ಆಶ್ರಮದಲ್ಲಿ ನಮ್ಮ ಹಿಂದಿನ ಆಶ್ರಮ ಇದ್ದದ್ದಕ್ಕೂ ಇವಾಗಲೂ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಆಗಾಗೂ ನಾನು ಯೂಟ್ಯೂಬಲ್ಲೋ ಅಥವಾ ನಾನು ಕೆಲವು ಕಾರ್ಯಕ್ರಮಗಳಲ್ಲಿ ನಮ್ಮ ಆಶ್ರಮ ಹಿಂದೆ ಹೇಗಿತ್ತು ಅಂತ ಇವತ್ತಿಗೂ ನಾನು ನೋಡ್ತೇನೆ. ಅದೇನು ತುಂಬ ವರ್ಷಗಳು ದಾಟಿದ್ದಲ್ಲ, ಇನ್ನೂ ವರ್ಷವೇ ಆಗಲಿಲ್ಲ. ಆದರೆ ಅಂದಿನ ಆಶ್ರಮ ನೋಡಿದ್ರೆ ಯಾವತ್ತಿಗೂ ಅದರ ಅರಿವಿಲ್ಲ. ನನ್ನ ಕುಲದೇವರು, ನನ್ನ ಮನೆ ದೇವರು ಶ್ರೀನಿವಾಸನ ಭವ್ಯವಾದಂಥ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಇತ್ತು ನಿಜ. ಆದರೆ ಲಕ್ಷ್ಮೀ ಭೂವರಹ ಸ್ವಾಮಿ ಭೂವರಹದೇವರ ಸಾಲಿಗ್ರಾಮವನ್ನು ವರಹದೇವರ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ನಮ್ಮ ಕನಸಲ್ಲೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಅಥವಾ ನಮ್ಮ ತಂದೆಯವರು ಸಹಿತ ಈ ವಿಚಾರವನ್ನು ನಮಗೆ ಯಾವತ್ತೂ ವಿಷಯ ಮುಟ್ಟಿಸಿಲ್ಲ. ಆ ಸ್ಥಳದಲ್ಲಿ ಸ್ವಾಮಿ ಬಂದು ಕೂತ್ಕೊಳ್ಬೇಕಿತ್ತು, ಕೂತ್ಕೊಂಡು 10 ಜನ ಭಕ್ತರಿಗೆ ದಾರಿ ಮಾಡಬೇಕಾಗಿತ್ತು. ಬಹುಶಃ ಬದುಕಾಗಿಯೇ ಭಗವಂತ ಅಲ್ಲಿ ಬಂದೋ ಏನೋ. ಎಷ್ಟೇ ಆದರೂ ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ಶ್ರೀನಿವಾಸನಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ತಿರುಪತಿ ಶ್ರೀನಿವಾಸ, ಇವತ್ತು ನಾವೆಲ್ಲರೂ ಹೇಳ್ತೀವಿ ತಿರುಪತಿ ಅಂದರೆ ಶ್ರೀನಿವಾಸ, ಅದಲ್ಲ, ಅದು ವರಹ ಬೆಟ್ಟ. ಆ ವರಹ ಮೂರ್ತಿಯೇ ಅಲ್ಲಿ ಮೊದಲು ಕೂತದ್ದು. ಅದು ಸನ್ನಿವೇಶ, ಆ ಒಂದು ತಿರುಪತಿ ಆಸ್ಥಾನ, ತಿರುಪತಿ ಬೆಟ್ಟ, ತಿರುಮಲ ತಿರುಪತಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಅದೆಲ್ಲವೂ ಸಹಿತ ವರಹ ಮೂರ್ತಿದು. ಆ ವರಹದೇವರದೇ ಆಸ್ಥಾನ. ವರಹದೇವರೇ ಶ್ರೀನಿವಾಸನಿಗೆ ಅಲ್ಲಿ ನೀನು ಇಲ್ಲಿ ನಿಂತ್ಕೊಂಡು ಪೂಜಾನುಷ್ಠಾನ ತಗೊಳಪ್ಪ, ಇಲ್ಲೇ ನಿಂತ್ಕೊಂಡು ನಿನ್ನ ಭಕ್ತರನ್ನ ಹರಿಸು, ಆಶೀರ್ವಾದ ಮಾಡು ಅಂತ ಅಂದು ವರಹ ಮೂರ್ತಿ ಹೇಳಿದ್ದು. ಅದಕ್ಕೆ ಶ್ರೀನಿವಾಸ ಅದಕ್ಕೆ ಪ್ರತಿಯಾಗಿ ಏನು ಮಾಡಿದ್ದಾನೆ, ಪ್ರತಿ ದಿವಸ ನನಗೆ ಪೂಜೆಗೆ, ನನಗೆ ನೈವೇದ್ಯಕ್ಕೆ, ನನಗೆ ತರುವಂಥ ಪುಷ್ಪಗಳಾಗಲಿ ಏನೇ ಆದರೂ ಅದರಲ್ಲಿ ಮೊದಲನೇ ಪಾಲು ನಿಮಗೆ ಸೇರತಕ್ಕಂಥದ್ದು. ಇವತ್ತಿಗೂ ತಿರುಮಲ ತಿರುಪತಿಗೆ ಹೋಗಿ ಬೆಳಗ್ಗೆ ಫಸ್ಟ್ ಪೂಜೆ ಆಗೋದೇ ವರಹದೇವರಿಗೆ. ಅಲ್ಲಿ ಏನು ನೈವೇದ್ಯ ಸ್ವಾಮಿಗೆ ಮಾಡ್ತಾರೋ ಅದನ್ನು ಫಸ್ಟು ಒಂದು ಭಾಗ ತೊಗೊಂಬಂದು ಇಲ್ಲಿ ನೈವೇದ್ಯ ಮೊದಲು ಮಾಡ್ತಾರೆ. ಲಾಡು ನೈವೇದ್ಯನೂ ಅಷ್ಟೇ, ಅಲ್ಲಿ ಫಸ್ಟು ಇಲ್ಲಿ ವರಹಮೂರ್ತಿ ನೈವೇದ್ಯ ಮಾಡಿ ತದನಂತರ ಶ್ರೀನಿವಾಸನಿಗೆ ಹೋಗುತ್ತೆ. ಹೀಗೆ ಅವೆಲ್ಲವೂ ಪದ್ಧತಿ ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಆದರೆ ಅಂತಹ ಸಾನ್ನಿಧ್ಯದಿಂದ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಿಂದ ಆ ಮೃತ್ತಿಗೆ ಪ್ರಸಾದ ನಿಮ್ಮ ಮನೆಗೆ ಬರುವುದು ಅದೊಂದು ಅದೃಷ್ಟವೇ ಸರಿ. ಸ್ವಲ್ಪ ತಡ ಆದರೆ ಆತರ ಪಡಬೇಡಿ, ಕಾಯಿರಿ. ಅನ್ನೊಂದು ಯಾವುದಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟರೆ, ನಮ್ಮ ಹಣೆ ಬರಹ ಕರೆಕ್ಟಾಗಿದ್ದರೆ, ಭಗವಂತ ನಮ್ಮ ಕಷ್ಟಗಳು ತೀರಬೇಕು ಅನ್ನೋದಾಗಿದ್ದರೆ ನಾವು ಅಂದುಕೊಂಡ ತಕ್ಷಣ ಎಲ್ಲವೂ ಸಿಕ್ಬಿಡುತ್ತೆ. ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಆದರೆ ಒಂದು ಇತ್ತೀಚಿನ ದಿನಗಳಲ್ಲಿ ಬರ್ತಿರ್ತಕ್ಕಂಥ ಭಕ್ತರು, ಆಶ್ರಮಕ್ಕೆ ಬರುವ ಭಕ್ತರು ರಾಜ್ಯದ ಮೂಲೆಗಳಿಂದ, ಗೋಕಾಕಿಂದ ಇರಲಿ, ಗೋವಾದಿಂದ ಇರಲಿ, ಹೈದ್ರಾಬಾದು, ಬಾಂಬೆ, ಮೂಲೆಗಳಿಂದ ಭಕ್ತರು ಬರ್ತಿರ್ತಕ್ಕಂಥದ್ದು ನೋಡಿದ್ರೆ ಆನಂದವೇ ಸರಿ. ರಕ್ಷಾ ಮಂಡಲನೂ ಅಷ್ಟೇ, ಪೂನಾ, ಮಹಾರಾಷ್ಟ್ರ, ಮುಂಬೈ, ಬಾಂಬೆ ಎಲ್ಲ ಕಡೆ ಓಡಾಡ್ತಾರೆ. ಎಲ್ಲ ಕಡೆ ಹೋಗಬೇಕು, ಎಲ್ಲ ಭಕ್ತರನ್ನು ಸಹಿತ ಸಂರಕ್ಷಣೆ ಮಾಡಬೇಕು. ಯಾರು ಅಪೇಕ್ಷೆ ಪಡ್ತಾರೆ, ಅಪೇಕ್ಷೆ ಇಲ್ಲಿ ಬಹಳ ಮುಖ್ಯ, ಹಸಿವು ಮುಖ್ಯ. ನಿಮಗೆ ಹಸಿವಿದ್ದರೆ ಮಾತ್ರ ಅದರ ಬೆಲೆ ಗೊತ್ತಾಗುವಂಥದ್ದು. ಹಾಗಾಗಿ ಸ್ವಾಮಿಯನ್ನು, ಆ ವಿಶೇಷವಾದಂಥ ರಕ್ಷಾಮಂಡಲವನ್ನು ತರಿಸ್ಕೊಳ್ಳಿ, ನಿಮ್ಮ ಯಶಸ್ಸನ್ನು ತಾವು ನೋಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕರಾಸನಗರ್ಭ್ಯತಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶದ್ರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನಿವೃದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ 20/12/2023 ಬುಧವಾರ, ಅಷ್ಟಮಿ, ಉತ್ತರಾಭಾದ್ರ ನಕ್ಷತ್ರ. ಇವತ್ತು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ವಿಶೇಷವಾದಂಥ ದಿನ. ಆದರೆ ಪ್ರತಿಯೊಬ್ಬರ ಮನಸ್ಸಿನ ಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಧನುರ್ಮಾಸ ಬಂತು ಅಂದರೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಎಂಬತಕ್ಕಂಥದ್ದು ಬಹಳ ಬಲವಾಗಿ ನಾವೇ ತೀರ್ಮಾನ ಮಾಡಿಬಿಡ್ತೀವಿ. ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದು ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ ಮುಂದಿರತಕ್ಕಂಥದ್ದು. ಅದಕ್ಕಾಗಿ ಒಂದು ಕಡೆ ಹನುಮತ್ ಜಯಂತಿ, ಮತ್ತೊಂದು ಕಡೆ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ, ಎಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದೇ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಮನುಷ್ಯ ತಾನು ಹಾಕುವಂಥ ಹೆಜ್ಜೆ ಏನೇ ಇದ್ದರೂ ತನ್ನ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನವನ್ನೇ ಮಾಡಬೇಕು.
ಆಗಷ್ಟೇ ತನ್ನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂತಹದ್ದು. ಹಾಗಾಗಿ ಇವತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿಗೆ 2 ತುಳಸಿ ದಳವನ್ನಿಟ್ಟು, ಯಾರೊಬ್ಬರಾದರೂ ಸರಿಯೇ, ನೀವು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ 27 ನಕ್ಷತ್ರ 12 ರಾಶಿಗಳಲ್ಲಿ ಸಂಬಂಧಪಟ್ಟವರು 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ, ಒಮ್ಮೆ ಗೋವಿಂದ ಎಂಬತಕ್ಕಂತಹ ಪದವನ್ನು ಉಚ್ಚರಿಸದೆ ಸಾಕು, ಆ ಗೋವಿಂದನ ಅನುಷ್ಠಾನ, ಆ ಗೋವಿಂದನ ಕೃಪಾಕಟಾಕ್ಷ ಎಲ್ಲರಿಗೂ ಸಿಗುವಂಥದ್ದಾಗತ್ತೆ. ಇದು ಬುಧವಾರದ ವಿಶೇಷತೆ. ಹಾಗೆ ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತಿನ ರಾಶಿಫಲದ ಕಡೆ ಸಹಿತ ಒಂದಷ್ಟು ಗಮನ ಹರಿಸಲೇಬೇಕು. ಯಾಕೆಂದರೆ ಇವತ್ತಿನ ಫಲಾಫಲಗಳಲ್ಲಿ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಒಂದಷ್ಟು ಜನಕ್ಕೆ ಆರ್ಥಿಕ ಸಂಕಷ್ಟಗಳು ಭಾಳಷ್ಟು ಎದುರಾಗುತ್ತೆ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು, ಅನಾರೋಗ್ಯಕ್ಕೆ ತುತ್ತಾದವ್ರಿಗೂ ಸಹಿತ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಕಾಯಕ ಈ ಶುಭ ದಿನ ಇದೆ. ಆದರೆ ಅದು ಹೇಗೆ, ಯಾವ ರಾಶಿಯವರಿಗೆ ಸಮಸ್ಯೆ ಇದೆ ಅದನ್ನು ನಾವು ನೋಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಮಹಾರುದ್ರ ಪ್ರಾರ್ಥನೆ, ಶ್ರೀನಿವಾಸನ ಅನುಗ್ರಹ ಇದೆಲ್ಲವೂ ಇದ್ದರೆ ರಾಶಿಫಲದಲ್ಲಿರ್ತಕ್ಕಂಥ ರಹಸ್ಯಗಳೇನು ಎಲ್ಲವನ್ನೂ ತಿಳ್ಕೊಳ್ಬಹುದು. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ನೀವು ಇವತ್ತು ಸಹ ತೃಪ್ತಿಕರವಾದ ಬದುಕನ್ನು ಕಾಣಬಹುದು. ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಮುಂದಾದರೂ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ಆತ್ಮಸ್ಥೈರ್ಯ, ಒಂದು ಸಾಧನೆಯ ಹಾದಿ, ಜೊತೆಗೆ ಏನೋ ಒಂದು ಸಾಧಿಸಿದ್ದೇನೆ ಅಥವಾ ಏನೋ ಒಂದು ಮಾಡ್ತಾ ಇದ್ದೇನೆ, ನಾನು ಮಾಡುವ ಕೆಲಸ ಸಾಕಷ್ಟು ಅತ್ಯುತ್ತಮವಾಗಿದೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗಿದೆ ಎಂಬತಕ್ಕಂಥ ಒಂದಷ್ಟು ವಿಶೇಷತೆಯನ್ನು ತಾವೀಗ ನೋಡ್ಬೋದು. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಅದೃಷ್ಟದ ರೇಖೆ ಬಹಳ ವಿಶೇಷವಾಗಿದ್ದು, ಅದರಲ್ಲೂ ಮಧ್ಯಾಹ್ನ 12:45 3:20 ತಾವು ಏನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸಾಧ್ಯವಾದಷ್ಟು ಮಟ್ಟಿಗೆ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಏನೇ ವಿಚಾರ ಬರಲಿ, ಯಾವುದೇ ಗಲಾಟೆ ಇರಲಿ ಅಥವಾ ಕುಟುಂಬದ ಯಾವುದೇ ಕಲಹಗಳಿರಲಿ, ಆದಷ್ಟು ನೀವು ಮೌನ ತಾಳತಕ್ಕಂಥದ್ದು ಬಹಳ ಉತ್ತಮ. ನೀವು ಮೌನವಾಗಿರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಯಶಸ್ಸಿದೆ. ಹಾಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೇರ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಒಳ್ಳೆಯದು ಕೆಟ್ಟದರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ. ಇವತ್ತು ನಿಮ್ಮ ಆಲೋಚನೆ, ಇವತ್ತಿನ ನಿಮ್ಮ ಮಾತುಕತೆ ಸಾಕಷ್ಟು ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಆದರೆ ಕೆಲವೊಮ್ಮೆ ನಮ್ಮ ಗ್ರಹಸ್ಥಿತಿಗಳು ಸರಿಯಿಲ್ಲ ಅಂದಾಗ ಆಗುವಂತಹ ಒಳ್ಳೆಯ ಕೆಲಸ ಸಹಿತ ಮಂದಗತಿಯಲ್ಲಿ ಸಾಗುತ್ತೆ. ಹಾಗೆ ಇವತ್ತು ನೀವು ಅಂದುಕೊಂಡಂಥ ಎಲ್ಲ ಕೆಲಸವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಆದರೆ ಇವತ್ತು ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಎಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಒಂದಿಷ್ಟು ಗೋಧಿ ರವೆ ಅಥವಾ ಗೋಧಿ ಹಿಟ್ಟು ಅಥವಾ ಗೋಧಿ ಇಂತಹದ್ದನ್ನು ಮನೆಯಲ್ಲೇ ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮತ್ತಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:15 2 ರಿಂದ 4:15 ಈ ಸಮಯದಲ್ಲಿ ಮಾತ್ರ ಭಾಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾವುದೇ ಲೇವಾದೇವಿ ಆಗಲಿ, ಯಾವುದೇ ವ್ಯವಹಾರಗಳಾಗಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಯಾವುದಾದ್ರು ವಸ್ತುಗಳನ್ನು ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲವೂ ಸಹಿತ ನಿಮಗೆ ತೊಂದರೆ ಉಂಟು ಮಾಡತಕ್ಕಂಥದ್ದೇ ವಿನಃ ಲಾಭ ತರತಕ್ಕಂಥದ್ದಲ್ಲ. ಎಚ್ಚರಿಕೆ ಇರಲಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ತುಂಬ ದಿನಗಳ ಹಿಂದಿನಿಂದಲೂ ಸಹಿತ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕ ಇದ್ದು ಆ ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಎಂಬತಕ್ಕಂಥ ಒಂದು ತೃಪ್ತಿ ಇಲ್ಲದಂಥ ಪರಿಸ್ಥಿತಿ ನಿಮಗಿದ್ದರೂ ಇವತ್ತಿನ ದಿವಸ ಅಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡದ್ದ ಹಾಗೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿನ ನಿಮಗೆ ಒಂದು ಅದೃಷ್ಟ ತರತಕ್ಕಂಥ ದಿನ. ಇವತ್ತು ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ
ಸಂಜೆ ಸೂರ್ಯಾಸ್ತಮದವರೆಗೂ ತಮ್ಮ ಚಿಂತನೆಗಳೇನಿದೆಯೋ ಅದನ್ನು ನೀವು ಸಾಬೀತುಪಡಿಸ್ಕೊಳ್ಬೋದು, ಅದನ್ನು ಸರಿಯಾದಂಥ ರೀತಿಯಲ್ಲಿ ನೀವು ಜಾರಿ ತರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೀಲಿಕ್ಕೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಭಸ್ಮ, ಗಂಧ, ಕುಂಕುಮ ಇಂತಹದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದು ವಿಶೇಷವಾಗಿರ್ತಕ್ಕಂತಹ ದೇವಾಲಯವೋ ಪುಣ್ಯಕ್ಷೇತ್ರವೋ ಅಥವಾ ದೇವತಾರಾಧನೆಯೋ ತಾವು ಎಲ್ಲಿದ್ದರೂ ಎಲ್ಲೇ ಕೂತಂಥ ಸ್ಥಳದಲ್ಲೇ ಭಗವಂತನ ಪ್ರಾರ್ಥನೆ ಮಾಡೋದ್ರ ಸಹಿತ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ರಾಶಿ ಫಲದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರಶೇಖರನ ಪ್ರಾರ್ಥನೆ ಜೊತೆಗೆ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ಅಕ್ಕಿಯನ್ನು ಹಸಿರು ಗಿಡದ ಮೇಲೆ ಹಾಕಿ ಅಥವಾ ಪಕ್ಷಿಗಳಿಗೆ ಹಾಕಿ. ಜೊತೆಗೆ ಇವತ್ತು ನೀವು ಮಾಡುವಂಥ ಕೆಲಸ ಏನೇ ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿರಿ. ಯಾರೋ ಏನೋ ಹೇಳ್ತಾರೆ ಅಂತ ರೌದ್ರ ಆಗ್ತಕ್ಕಂಥದ್ದು, ಮೂಗಿತದಲ್ಲಿ ಕೋಪ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಮೇಲೆ ಗರ್ಜನೆ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಮೊದಲೇ ನಿಮ್ಮ ಆರೋಗ್ಯ ಪರಿಸ್ಥಿತಿ ಮತ್ತು ನಿಮ್ಮ ವ್ಯವಹಾರ ಎಲ್ಲವೂ ಸಹಿತ ಒಂದಷ್ಟು ಕುಂಠಿತವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಅದನ್ನು ಸರಿಪಡಿಸ್ಕೊಳ್ಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಬಿಟ್ಟರೆ ಯಾರೋ ಏನೋ ಹೇಳಿದ್ರು ಅಂತೇಳಿ ಅವರಂತೆ ನೀವು ನಡೀತೀನಿ ಅಂದರೆ ಸಾಧ್ಯವಿಲ್ಲ. ಅದರ ಮಧ್ಯದಲ್ಲಿ ಒಂದಷ್ಟು ಜನಕ್ಕೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನಕ್ಕೆ ಎಡಗಡೆ ಮೊಣಕಾಲಾಗಲಿ, ಮೀನು ಮಾಂಸಖಂಡಗಳಾಗಲಿ ಅಥವಾ ಎಡಗಡೆ ಭುಜದ ಭಾಗ ಆಗಲಿ ನೋವು ಬರ್ತಕ್ಕಂಥದ್ದು ಪುರುಷರಿಗೆ ಇದು ನಡೆಯುತ್ತೆ. ಹಾಗೆ ಹೆಣ್ಣುಮಕ್ಕಳ ಪರಿಸ್ಥಿತಿ ಹೇಗಿದೆ? ಹೆಣ್ಣುಮಕ್ಕಳ ಪರಿಸ್ಥಿತಿ ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಕಫ ಕಟ್ಕೊಳ್ಳುವಂಥದ್ದು, ಶೀತ ಬಾಧೆಯನ್ನು ನರಳುವಂಥದ್ದು, ಇದ್ದಕ್ಕಿದ್ದಾಗೆ ತುಂಬ ಟಯರ್ಡ್ ಆಗುವಂಥದ್ದು, ಸುಸ್ತಾಗುವಂಥದ್ದು, ಇಂತಹ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಕಾರಣ ಇವತ್ತಿನ ಗ್ರಹಸ್ಥಿತಿಗಳಿರ್ತಕ್ಕಂಥ ರೀತಿ ಹಾಗೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟು ಉದ್ಯೋಗಕ್ಕೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಸಾಂಬ ಸದಾಶಿವನ ದಕ್ಷಿಣಾಭಿಮುಖವಾಗಿ ನಿಂತು ತ್ರಾಂಬಕೇಶ್ವರನ ಆರಾಧನೆ ಮಾಡೋದ್ರಿಂದ ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಗಂಧನಾಂ ಮೃತ್ಯೋನ್ಮೃಕ್ಷಿ ಯಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗೆ ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಬಹಳ ಶ್ರೇಯಸ್ಸು, ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ವರ್ಚಸ್ಸು ತೇಜಸ್ಸು ಮತ್ತಷ್ಟು ವಿಶೇಷವಾಗಿದ್ದು ಮಾಡುವಂಥ ಪ್ರತಿಯೊಂದು ಕಾಯಕವೂ ಅತ್ಯದ್ಭುತವಾಗಿ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂತಹದ್ದು. ಇವತ್ತು ನೀವು ನಿಮ್ಮ ಆತ್ಮೀಯರು ಸ್ನೇಹಿತರು ಇವರೊಟ್ಟಿಗೆ ದೂರವಾರ ಪ್ರಯಾಣ ಬೆಳೆಸಬೇಕು, ಎಲ್ಲಾದರೂ ಹೊರಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಜೊತೆಗೆ ನಮ್ಮಿಂದ ಏನಾದರೂ ಒಂದಿಷ್ಟು ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಸಿಂಹರಾಶಿಯವರಿಗೆ ಇವತ್ತು ಖಂಡಿತ ಬರುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನ ಮಧ್ಯಾಹ್ನ 2 ಗಂಟೆಯಿಂದ 6:20 2ರಿಂದ 6:20 ಈ ಸಮಯದಲ್ಲಿ ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು, ಗಾಡಿ ಡ್ರೈವ್ ಮಾಡ್ತಕ್ಕಂಥದ್ದು ಅಥವಾ ಯಾರನ್ನೋ ಹಿಂದೆ ಕೂಡಿಸ್ಕೊಂಡು ಜೋರಾಗಿ ಮಾತಾಡ್ತಾ ಮುಂದೆ ನಡೀತಾ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಕೆಲವೊಮ್ಮೆ ಡ್ರೈವಿಂಗಲ್ಲಿ ನೀವು ಪರ್ಫೆಕ್ಟಾಗಿದ್ದು ಪಕ್ಕದಲ್ಲಿರ್ತಕ್ಕಂಥವ್ರು ಸರಿ ಇಲ್ಲ ಅಂದರೂ ಅದು ಎಡವಟ್ಟಾಗುತ್ತೆ. ಆದರೆ ಇವತ್ತು ನೀವೇ ಸ್ವಲ್ಪ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ, ನಿಮ್ಮಿಂದ ಬೇರೊಬ್ಬರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ನಾನು ಹೇಳಿರುವ ಈ ಸಮಯದಲ್ಲಿ ಆದಷ್ಟು ಎಚ್ಚರಿಕೆ ಇರಲಿ. ಹಾಗೆ ಯಾವುದೇ ಉದ್ಯೋಗದಲ್ಲಿರ್ತಕ್ಕಂಥವರಾದರೂ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತಷ್ಟು ಪ್ರಗತಿ ಕಾಣಬೇಕಾದರೆ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಯಾರಾದರೂ ನಿಮಗೆ ಸರಿಯಾದಂಥ ಗುರು ಹಿರಿಯರ ಮಾರ್ಗದರ್ಶನ ಸಿಕ್ಕಿದ್ರೆ ಅವರ ಮಾತಿನಂತೆ ಆಲಿಸಿ ಖಂಡಿತ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲದರ ಕಡೆ ಗಮನ ಕೊಡಬೇಕು. ಹಾಗೆ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ, ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಪರಿಸ್ಥಿತಿ. ತಾವು ಎಷ್ಟೇ ಮೌನ ವಹಿಸಿದ್ರೂ ಯಾರಾದರೂ ಒಬ್ಬರು ಏನೋ ಒಂದು ಮಾತಾಡಿ ನಿಮ್ಮನ್ನು ವ್ಯಾಜ್ಯಕ್ಕೆ ಕೇಳ್ಕೊಂಡು ಹೋಗ್ತಾರೆ, ಗಲಾಟೆಗೆ ತರಿಸ್ತಾರೆ ಅಥವಾ ಈ ರೌದ್ರ ಪಡಿಸ್ತಾರೆ. ಅಲ್ಲಿ ಮನಸ್ಸಿಗೆ ಮನಸ್ತಾಪಗಳು ಉಂಟಾಗುವಂಥ ರೀತಿ ನಡ್ಕೊಳ್ತಾರೆ. ಅದಕ್ಕಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಏನೇ ಮಾಡಬೇಕಾದರೂ ಗುರು ಹಿರಿಯರ ಮಾರ್ಗದರ್ಶನ ಬೇಕು, ಯಾರಾದರೂ ಅನುಭವಸ್ಥರ ಒಂದು ಮಾತು ಬೇಕು, ಜೊತೆಗೆ ಯಾರಾದರೂ ನಿಮ್ಮವರು, ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಆತ್ಮೀಯರು, ಸ್ನೇಹಿತರು ನಿಮಗೆ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು ಅವ್ರ ಜೊತೆ ತಾವು ನಿಲ್ಲುವಂಥದ್ದು ಭಾಳ ಉತ್ತಮ. ಇವತ್ತು ಹರಿಯುವ ನೀರು ಅಥವಾ ಸಮುದ್ರ ಅಥವಾ ಎಲ್ಲಾದರೂ ನೀರಿನ ವಾತಾವರಣ ಅಥವಾ ತಂಪಿನ ವಾತಾವರಣ ಅಂತಹ ಕಡೆ ಹೋದಾಗ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಇರಲಿ. ಯಾಕೆಂದರೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂಥ ಲಕ್ಷಣಗಳು ನಿಮ್ಮ ರಾಶಿಫಲದಲ್ಲಿದೆ.
ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಯಾಕೆಂದರೆ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆನೂ ನೀವು ಧರಿಸುವಂಥ ವಸ್ತ್ರಗಳ ಬಗ್ಗೆ 4 ಜನ 4 ಥರ ಮಾತಾಡುವಂಥದ್ದು, ಅದು ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥದ್ದು, ಅಥವಾ ಮತ್ತೊಂದು ಕಡೆ ನೀವು ಕಣ್ಣೀರು ಹಾಕ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಖಂಡಿತ ಎದುರಾಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಮಸ್ಕಾರ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಕರೆ ಮಾಡಿ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಗುರುಜಿ. ಹೆಸರು ಬೇಡ, ಆಯ್ತು ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ. ಅಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನಗೆ ತುಂಬಾ ಹೊಟ್ಟೆ ನೋವು ಬರುತ್ತೆ ಗುರುಜಿ. ಅದೇ ಒಂದೊಂದ್ಸಲ ಮಾಮೂಲಿ ಟೈಮಲ್ಲಿ 2 ಸೈಡು ಹೊಟ್ಟೆ ನೋವು ಬರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ತುಂಬಾ ನೋವು ಬರುತ್ತೆ. ಅದು ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀವಿ. ಪ್ರೈವೇಟ್ ಅಲ್ಲೂ ತೋರಿಸ್ತೆ, ಗೌರ್ಮೆಂಟ್ ಅಲ್ಲೂ ತೋರಿಸ್ತೆ, ಏನು ಕಮ್ಮಿ ಆಗಿಲ್ಲ ಗುರುಜಿ. ಅಲ್ಲ, ಕಮ್ಮಿ ಆಗಿಲ್ಲ ಅಂದ್ರೆ ಅವ್ರು ಕೊಟ್ಟಂತ ಮೆಡಿಸಿನ್ಸ್ ನೀವು ತಗೊಂಡ್ರ? ತಗೊಂಡು ಗುರುಜಿ, ಮೆಡಿಸಿನ್ ತಗೊಂಡು ಒಂದ್ಸಲ DMC ಮಾಡಿಸ್ಬೇಕು ಅಂದ್ರು. DMC ಕೂಡ ಒಂದ್ಸಲ ಮಾಡಿಸ್ದೆ. ಈಗ ವಿಕ್ಟೋರಿಯಾದಲ್ಲಿ ಅದು ಕಮ್ಮಿ ಆಗಿಲ್ಲ. 4-5 ವರ್ಷದ ಮುಂಚೆ ಮಾಡಿಸ್ದೆ. ಇವಾಗ ಮತ್ತೆ ಹೋಗಿ ತೋರಿಸ್ದೆ. ಮತ್ತೆ ಹೋಗಿ ತೋರಿಸಿದ್ರೆ ಗರ್ಭಕೋಶನೇ ತೆಗ್ದಾಕ್ಬಿಡು, ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತ ಹೇಳ್ತಾರೆ ಗುರುಜಿ. ಅದು ಹೆಣ್ಣಿಗೊಂದು ಶಾಪನಮ್ಮ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಗರ್ಭಕೋಶದ ಸಮಸ್ಯೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಒಂದಷ್ಟು ಜನ ಅದರಿಂದ ತಪ್ಪಿಸ್ಕೊಳ್ತಾರೆ. 100ಕ್ಕೆ 80% ಅಷ್ಟು ಗರ್ಭಕೋಶ ಸಮಸ್ಯೆಗಳೇ ಬರುತ್ತೆ. ಯಾತಕ್ಕಾಗಿ ಬರುತ್ತೆ ಅಂದರೆ, ನಿಮ್ಮ ಮಂತ್ಲಿ ಡೇಟ್ಸು ಮುಟ್ಟಿನ ದಿನಾಂಕಗಳು ಬಂದಾಗ ಬರ್ಲಿಕ್ಕೆ ಮುನ್ನ ನೀವು ಕೆಲವು ಟ್ಯಾಬ್ಲೆಟ್ಸ್ ತಗೊಳ್ತಿರಲ್ಲ, ಈ ಪೋಸ್ಟ್ ಪೋನ್ ಅಂತಿಂತವು. ನಾನು ಒಂದ್ ದಿವಸ ಒಂದ್ ಟ್ಯಾಬ್ಲೆಟ್ ತಗೊಂಡಿಲ್ಲ ಗುರುಜಿ. ಎಷ್ಟು ನೋವು ಬಂತು ಹಂಗೆ ತೊಡ್ಕೊಂತಿದ್ದೆ. ಇವಾಗ 2 ತಿಂಗಳಿಂದ ನೋವು ತೊಡ್ಕೊಳಕ್ ಆಗದ್ರೆ ನೋವು ಬಂದಾಗ ಮಾತ್ರ ಟ್ಯಾಬ್ಲೆಟ್ ತಿಂತೀನಿ ಗುರುಜಿ. ಮುಂಚೆ ನಾನು ಹೇಳೋದು ಕೇಳಿಸ್ಕೊಮ್ಮ. ಸಮಸ್ಯೆ ಎಲ್ಲೆಲ್ಲಿ ಬರುತ್ತೆ ಅಂತಕ್ಕಂಥದ್ರ ಮುನ್ನೆಚ್ಚರಿಕೆ ನಾನು ತಿಳಿಸ್ತಾ ಇದ್ದೇನೆ. ಪೋಸ್ಟ್ ಪೋನ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅದಾದ ನಂತರ ಗರ್ಭಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಈ ಅಬಾರ್ಷನ್ಸ್ ಆಗುವಂಥದ್ದು, ಅಥವಾ ಡೆಲಿವರಿ ಆದಾಗ ಸರಿಯಾದ ರೀತಿ ಅದರ ಶುದ್ಧತೆ ಆಗದಿರ ಅದನ್ನು ಸರಿಯಾಗಿ ಅದನ್ನು ನೀವು ಸೊಂಟಕ್ಕೆ ಬಟ್ಟೆ ಕಟ್ತೀರಾ, ಅಥವಾ ಮನೆಯಲ್ಲಿ ಹಿರಿಯರು ಅಜ್ಜಿನೋ ತಾತ ಅಜ್ಜಿ ಇದ್ದಿದ್ರೆ ಅಥವಾ ತಾಯಿ ಅಜ್ಜಿ ಇದ್ದು ಅವ್ರ ಪಕ್ಕದಲ್ಲಿ ಸೊಂಟಕ್ಕೆ ಬಟ್ಟೆ ಬಿಗಿ ಕಟ್ಟಬೇಕು ಅಂತಕ್ಕಂಥದ್ದು, ಅವೆಲ್ಲ ಆ ಹಿಂದೆ ಏನಿತ್ತು ಆ ಹಿಂದಿನ ಆಹಾರ ಪದ್ಧತಿಗಳು. ಆ ಸಮಯದಲ್ಲಿ ನಿಮ್ಮ ಗರ್ಭ ಗಟ್ಟಿ ಆಗಬೇಕಾದ್ರೆ ನಿಮಗೊಂದಿಷ್ಟು ಒಳ್ಳೆ ಪದಾರ್ಥ ಕೊಡ್ತಿದ್ರು. ಎಳ್ಳು, ಬೆಲ್ಲ ಮತ್ತು ತುಪ್ಪ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೆಳ್ಳುಳ್ಳಿ ಇಂಥವೇನೇನೋ ಇರ್ತವಲ್ಲ. ಸಾಮಾನ್ಯಕ್ಕೆ ಈ ಗರ್ಭಿಣಿಯರಿಗೆ ಅದಾದ ನಂತರ ಪ್ರೆಗ್ನೆಂಟ್ ಆದಮೇಲೆ, ಗರ್ಭಿಣಿಯರು ಬಂದ ಮೇಲೆ, ಅದಾದಮೇಲೆ ಡೆಲಿವರಿ ಆದಮೇಲೆ ಅದರ ಪ್ರಕ್ರಿಯೆಗಳು ಏನಿದೆಯೋ ಹಿಂದಿನವರು ಅದೆಲ್ಲವನ್ನು ಸರಿ ಮಾಡೋರು. ಅದು ಅವತ್ತು ಯಾವ ಸಮಸ್ಯೆ ಇರ್ತಿರಲಿಲ್ಲ. ಹಿಂದೆ ಎಲ್ಲ ಗರ್ಭ ಧರಿಸಿರ್ತಕ್ಕಂಥ ತಾಯಂದರು ಗರ್ಭಿಣಿಯರು ಎಷ್ಟು ಜನ ಹೇಗಿದ್ದಾರೆ. ಆದರೆ ಈ ಮಧ್ಯದಲ್ಲಿ ಆಗ್ತಿರ್ತಕ್ಕಂಥವು ನೋಡಿ ಎಲ್ಲವೂ ಸಮಸ್ಯೆನೇ. ನೀವಾದರೂ ಇಲ್ಲಿವರೆಗೂ ಪರವಾಗಿಲ್ಲ. ಇನ್ನು ಮುಂಬರ್ತಕ್ಕಂಥ ಹೆಣ್ಮಕ್ಳ ಪರಿಸ್ಥಿತಿ ಅಂತೂ ಅಧೋಗತಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಮಗು ಆದರೆ ಸಾಕು, ಮಗು ಆದ ಸ್ವಲ್ಪ ದಿವಸಕ್ಕೆ ಗರ್ಭಕೋಶ ತೆಗಿಬೇಕು. ಯಾಕೆಂದರೆ ಗರ್ಭಕೋಶನ ಬಿಗಿಯಾಗಿ ಹಿಡಿಯೋದು, ಅದರ ಗರ್ಭಕೋಶ ತೆಗೆದ್ರೆ ನೀವು ಪುನಃ ಏನು ಶಕ್ತಿ ಇಲ್ದವ್ರು ಆಗಿಬಿಡ್ತೀರಿ. ಗರ್ಭಕೋಶ ತೆಗೆಸಿದ್ರೆ ನಿಮಗೆ ಶಕ್ತಿ ಪೂರ್ತಿ ಕುಗ್ಬಿಡುತ್ತೆ. ನೀವು 10 ಹೆಜ್ಜೆ ನಡಿಲಿಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ, ಏನು ಕೆಲಸ ಮಾಡಲಿಕ್ಕಾಗೋದಿಲ್ಲ, ತುಂಬ ಆಯಾಸ ಪಡ್ತೀರಿ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಏಕಾಏಕಿ ಗರ್ಭಕೋಶ ತೆಗೆಸೋ ವಿಧಾನಕ್ಕೆ ಹೋಗಬೇಡಿ. ಆದರೆ ಆಹಾರ ಪದ್ಧತಿಗಳಲ್ಲಿ ಇದು ಸ್ವಲ್ಪ ಬದಲಾವಣೆ ಇದೆ. ಇದಕ್ಕೆ ಆಯುರ್ವೇದಿಕಲ್ಲೂ ಇದೆ, ಇಂಗ್ಲೀಷ್ ಮೆಡಿಸಿನ್ಸಲ್ಲೂ ಇದೆ. ಒಬ್ಬರಲ್ಲ ಒಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಯಾಕೆಂದರೆ ಪೀರಿಯಡ್ ಟೈಮ್ನಲ್ಲಿ ಬರೀ ಮುಟ್ಟಿನ ದಿನಾಂಕಗಳಲ್ಲಿ ಮಾತ್ರ ನಿಮಗೆ ಜಾಸ್ತಿ ನೋವು ಬರೋವಂಥದ್ದು ಅಥವಾ ಯಾವಾಗಲೂ ಬರುತ್ತಾ? ಮುಟ್ಟಿನ ಸಮಯದಲ್ಲಿ ತುಂಬಾ ನೋವು ಬರುತ್ತೆ ಗುರುಜಿ. ಕೈ ಕಾಲೆಲ್ಲ ನಡ್ಕ ಬಂದ್ಬಿಡುತ್ತೆ. ಜಾಸ್ತಿ ಹೊತ್ತು ಕುತ್ಕೊಂಡ್ರೆ 2 ಸೈಡ್ ಮಾಮೂಲಿ ಟೈಮಲ್ಲೂ ನೋವು ಬರುತ್ತೆ. ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೆ ಗುರುಜಿ. ಕಿಡ್ನಿ ಪ್ರಾಬ್ಲಮ್ ಏನಾದ್ರೂ ಇರ್ಬೋದಂತ. ಇಲ್ಲ ಅಂತಾರೆ, ಗರ್ಭಕೋಶದ ಅಂತ ಹೇಳ್ತಾರೆ. ಏನ್ ಪ್ರಾಬ್ಲಮ್ ಅಂತ ಕರೆಕ್ಟ್ ಆಗಿ ಹೇಳಿ ಗುರುಜಿ. ನಾನು ಹೇಳೋದಲ್ಲಮ್ಮ, ನಿನ್ನ ಹೇಳಿದ್ರೆ ಅದ್ರ ಮೇಲೆ ನಾನು ಮಾತಾಡೋನು. ನಾನು ಹೇಳೋದು ಅರ್ಥ ಮಾಡ್ಕೊ. ನಿಮಗೆ ಇದು ಮುಟ್ಟಿನ ದಿನಾಂಕದಲ್ಲಿ ಮಾತ್ರ ನೋವು ಬರುತ್ತಾ ಅಥವಾ ಯಾವಾಗಲೂ ನೋವಿರುತ್ತಾ? ಅದೆರಡೇ ಮಾತು. ಯಾವಾಗ್ಲೂ ನೋವು 2 ಕಡೆ ಸೈಡಲ್ಲಿ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ನೋವು ಬರುತ್ತೆ ಗುರುಜಿ. ಮುಟ್ಟಿನ ಸಮಯದಲ್ಲಿ ತುಂಬಾ ನೋವು ಬರುತ್ತೆ ಗುರುಜಿ. ಒಂದು ಕೆಲಸ ಮಾಡಿ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾರಾದರೂ ಒಂದು ಸತಿ ವೈದ್ಯರನ್ನೂ ಪರೀಕ್ಷೆ ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಔಷಧಿನೂ ಹೇಳ್ತೇನೆ, ಅದನ್ನು ಈ ಥರ ಮಾಡ್ಕೊಳ್ಳಿ. ಯಾವಾಗೂ ನೋವು ಬರ್ತಕ್ಕಂಥದ್ದಕ್ಕೆ ಬೇರೆ ಮೆಡಿಸಿನ್ ಇದೆ. ಆದರೆ ಮುಟ್ಟಿನ ದಿನಾಂಕದಲ್ಲಿ ಮಾತ್ರ ಸಮಸ್ಯೆ ಬಂದಾಗ ಅದಕ್ಕೆ ಬೇರೆ ಮೆಡಿಸಿನ್ಸ್ ಆಗುತ್ತೆ. ಆದರೆ ಈಗ ನೀನು ತೊಗೊಳ್ಬೇಕಾದ್ದು, ಯಾವಾಗೂ ಸಮಸ್ಯೆ ಇರುತ್ತೆ, ಏನೋ ತೊಂದರೆ ಇದ್ದೇ ಇರುತ್ತೆ. ಒಂದಂತೂ ಮನಸ್ಸು ಚೆನ್ನಾಗಿ ಗಟ್ಟಿಪಡಿಸ್ಕೊಳ್ಳಿ. ಎಲ್ಲ ಹೆಣ್ಮಕ್ಳು ತಿಳ್ಕೊಳ್ಬೇಕಾದ ವಿಚಾರ,
ಮುಟ್ಟಿನ ದಿನಾಂಕದಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಹೊಟ್ಟೆ ನೋವು ಬಂದೇ ಬರುತ್ತೆ. ಮದುವೆ ಆಗದಿರ್ತಕ್ಕಂಥ ಹೆಣ್ಣುಮಕ್ಕಳಿಗಾಗಲಿ, ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗಾಗಲಿ ಇದು ತಪ್ಪಿದ್ದಲ್ಲ. ಇದು ಹೆಣ್ಣು ಅಂದರೆ ಹೆಣ್ತನಕ್ಕಿರೋದು ಒಂದು ಶಾಪ. ಇದು ಅದನ್ನು ಅನುಭವಿಸಲೇಬೇಕು. ಅದಕ್ಕೆ ಪರ್ಯಾಯವಿಲ್ಲ. ಅದಕ್ಕೆ ಪರ್ಯಾಯ ಅಂತ ಏನಾದ್ರು ಮಾಡ್ಕೊಳ್ಳೋಕೆ ಹೊರಟ್ರೆ ನಾಳೆ ದಿವಸ ಪುನಃ ಮುಂದಕ್ಕೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಈ ಗರ್ಭಕೋಶದಲ್ಲಿ ಗಡ್ಡೆ ಆಗುತ್ತೆ ಅದೆಲ್ಲ ಹೇಳ್ತಿರಲ್ಲ, ಆ ಗಡ್ಡೆ ಏನಕ್ಕಾಗುತ್ತೆ ಅಂದರೆ ನಾವು ತೊಗೊಳ್ಳೋಂಥ ಬೇಡವಾದ ಮೆಡಿಸಿನ್ಸ್ ಇರುತ್ತಲ್ಲ, ಅದನ್ನು ತಡೆಗಟ್ಟಕ್ಕೆ, ಆ ನೋವನ್ನು ಕಂಟ್ರೋಲ್ ಮಾಡೋದಕ್ಕೆ ಮೆಡಿಸಿನ್ಸ್ ತೊಗೊಂಡಾಗ ಅದು ಗಡ್ಡೆ ಆಗಿ ಫಾರ್ಮೇಟ್ ಆಗುತ್ತೆ, ಅಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಈಗ ನೀನು ಮಾಡಬೇಕಾದಿಷ್ಟೇ, ಇಂಥ ಸಮಸ್ಯೆ ಬಂದಾಗ ಈ ಧನಿಯಾ ಇರುತ್ತಲ್ಲ, ಧನಿಯಾ, ಚಕ್ಕೆ, ತುಳಸಿ, ಧನಿಯಾ, ಚಕ್ಕೆ, ತುಳಸಿ ಈ ಮೂರನ್ನು ಸಹಿತ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಅದರ ಟೀ ಮಾಡ್ಕೊಂಡು ಕುಡಿಬೇಕು. ಇದ್ರ ಜೊತೆಗೆ ಈ ಒಂದು ಬೇಲದ ಹಣ್ಣಿನ ಮರದ ಚಕ್ಕೆ ಬರುತ್ತೆ ಗೊತ್ತಾ? ಬೇಲದ ಹಣ್ಣು ಗೊತ್ತಮ್ಮ? ಬೇಲದ ಹಣ್ಣು, ಬೆಲ್ಲದ ಹಣ್ಣು, ಗೊತ್ತು ಗುರುಜಿ. ಆ ಮರದ ಚಕ್ಕೆ ಎಲ್ಲಾದರೂ ಆ ಮರ ಹುಡುಕು, ಆ ಮರದ ಚಕ್ಕೆ ತರಿಸು. ಕರೆಕ್ಟಾಗಿ ಒಂದು 48 ದಿವಸ ಪ್ರತಿ ದಿವಸ ನಿನ್ನ ಹೊಟ್ಟೆ ನೋವು ಇರಲಿ ಇಲ್ದಿರ ಇರಲಿ. ಇವತ್ತು ನಾನು ಹೊಟ್ಟೆ ನೋವೆಲ್ಲ ಭಾಳ ಆನಂದವಾಗಿದ್ದೀನಿ, ನಾನು ಎಲ್ಲ ಓಡಾಡ್ಕೊಂಡಿರ್ಬೋದು ಅಂದ್ರೂ ಆ ಓಡಾಡೋ ಸಮಯದಲ್ಲಿ ಸಹಿತ ಈ ಟೀ ಕುಡಿಬೇಕು ನೀನು. ಬೆಳಿಗ್ಗೆ ಸಾಯಂಕಾಲ ಗುರುಜಿ? ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಅರ್ಧ ಸ್ಪೂನು ನೀರಿಗೆ ಹಾಕ್ಬಿಟ್ಟು 1 ಲೋಟ ನೀರಿಗೆ ಅರ್ಧ ಸ್ಪೂನ್ ಹಾಕು. ಅದು 3/4 ಲೋಟ ಆಗೋ ತನಕ ಚೆನ್ನಾಗಿ ಕುದಿಸು. ಅದಾದಮೇಲೆ ಬೇಕು ಅಂದರೆ ಒಂದು ಚೂರು ತಾಟಿ ಬೆಲ್ಲನೋ ಅಥವಾ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಬೆಲ್ಲ, ಕೆಮಿಕಲ್ಸ್ ಇಲ್ದಿರ್ತಕ್ಕಂಥ ಬೆಲ್ಲ ಹಾಕು, ಅಥವಾ ಬೆಲ್ಲನೇ ಬೇಡ, ಬರೀ ಅದೇ ನೀರೇ ಕುಡಿ. ಇದನ್ನು ಕುಡಿತಾ ಬಾ, ಆಟೋಮೆಟಿಕ್ಕಾಗಿ ಈ ನೋವು, ಆ ಒಂದು ಸಂಕಟ ಎರಡು ದೂರ ಆಗುತ್ತೆ. ಇದರಿಂದ ನಿನ್ನ ಪ್ರತಿ ತಿಂಗಳು ಮಾಸದಲ್ಲಿ ಬರ್ತಕ್ಕಂತಹ ನೋವು ಸಹಿತ ಬೇಗುಣ ಆಗುತ್ತೆ. ಒಳ್ಳೆಯದಾಗಲಿ. ಬೆಲ್ಲದ ಚಕ್ಕೆ ಬೆಳಗ್ಗೆ ಸಾಯಂಕಾಲ ಕುಡಿಬೇಕಾ ಗುರುಜಿ? ಬೇಲದ ಮರದ ಚಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಕಂಪಲ್ಸರಿ ಕುಡಿಬೇಕು. ಗುರುಜಿ ನನ್ನ ಮಗಳ ಬಗ್ಗೆ ಕೇಳ್ಬೇಕು ಗುರುಜಿ. ಗುರುಜಿ ಬುಡಕಿಯವ್ರು ಏನೋ ಹೇಳೋಗ್ಬಿಟ್ರು ಗುರುಜಿ ನನ್ನ ಮಗಳ ಬಗ್ಗೆ. ಆಯಿತು, ಇವರು ಹೇಳಿದ್ದನ್ನೆಲ್ಲ ತಲೆಗೆ ಹಾಕ್ಕೋಬೇಡ. ನಿನ್ನ ಮಗಳು ಸುಂದರವಾಗಿದ್ದಾಳೆ, ಒಳ್ಳೆ ಮನೆ ಸೇರ್ತಾಳೆ, ಅವಳು ಒಳ್ಳೆ ಯೋಗ ಫಲ ಇರುತ್ತೆ, ಧೈರ್ಯವಾಗಿರು. ಯಾರೋ ಹೇಳ್ತಾರೆ ಅಂತೇಳಿ ಹೇಳಿದಂಥದ್ದೆಲ್ಲ ಮಾಡ್ಕೊಳ್ಳೋಕೆ ಹೋದರೆ ಇನ್ನೊಂದು ಸಾಲ ಸೋಲ ಮಾಡಿ ಇಲ್ಲಿ ತೊಗೊಂಡೋಗಿ ಅವ್ರಿಗೆ ದುಡ್ಡು ಕೊಡಬೇಕಾಗತ್ತೆ, ಅಥವಾ ಇನ್ನೆಲ್ಲೋ ಶಾಂತಿ ಹೋಮ ಮಾಡಿಸ್ಬೇಕಾಗತ್ತೆ. ಯಾವ ಶಾಂತಿಯೂ ಬೇಡ, ಏನು ಬೇಡ. ನೀನು ನಂಬಿರೋ ದೈವ ನಿನ್ನ ಜೊತೆಯಲ್ಲಿದೆ. ಆ ದೇವರ ಆಶೀರ್ವಾದ, ನಿನ್ನ ಆಶೀರ್ವಾದ ನಿನ್ನ ಮಗಳಿಗಿದೆ. ಧೈರ್ಯವಾಗಿರ್ತಾಯಿ. ಒಳ್ಳೆಯದಾಗಲಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಬಹಳ ದಿನಗಳ ನಂತರ ಇವತ್ತೊಂದು ಅದೃಷ್ಟದ ಕ್ಷಣ ಅಂತ ಹೇಳ್ಬೋದು. ಯಾಕೆಂದರೆ ತುಲಾರಾಶಿಯವರಿಗೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ತಾವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದು ಹೊಸತನವನ್ನು ಕಾಣ್ತೀರಿ. ಇವತ್ತು ಏನೇ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ತಕ್ಕಂಥದ್ದು, ಒಂದು ಆಕರ್ಷಿತವಾಗಿರ್ತಕ್ಕಂಥದ್ದು, ಒಂದು ವೃತ್ತಿಯಲ್ಲಿ ಹೊಸತನವನ್ನು ಕಾಣ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು. ನಿಮ್ಮ ಯಾವುದೇ ಒಂದು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಆಸ್ಥಾನ ಇದೆಯಲ್ಲ, ತಮ್ಮ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ನಿಮಗೆ ಸಿಗುವಂತಹ ಗೌರವ, ಸ್ಥಾನಮಾನ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಮತ್ತು ನಿಮ್ಮ ತೀರ್ಮಾನಕ್ಕೆ ಕಟ್ಟು ಬೀಳ್ತಕ್ಕಂಥದ್ದು, ನಿಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುವಂಥದ್ದು. ಹೀಗೆ ಒಂದು ಸ್ಥಾನಮಾನವನ್ನು ಗಟ್ಟಿಪಡಿಸ್ಕೊಂಡು ಅದರಿಂದ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆ ಬೆಲ್ಲವನ್ನು ನೀರಿಗೆ ಹಾಕಿ ಆ ಬೆಲ್ಲದ ನೀರಿನ ದೃಷ್ಟಿ ತೆಗೆದು ಅದನ್ನು ಹಸಿಗಿಡದ ಮೇಲೆ ಹಾಕೋದ್ರಿಂದ ಇನ್ನಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ. ಆದಷ್ಟು ಬೇಗ ಮತ್ತಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟು ಮಾಡುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ, ಯಾರು ಏನೇ ಹೇಳಿದ್ರು, ಯಾರು ಏನೇ ಅಂದರು, ನಿಮ್ಮ ದಾರಿ, ನೀವು ಹಾಕುವ ಹೆಜ್ಜೆ ನಿಮಗೆ ಸರಿ ಇರಬೇಕು. ನೀವು ಮಾಡೋ ಕೆಲಸ ನಿಮ್ಮ ಆತ್ಮತೃಪ್ತಿ ಕೊಡಬೇಕು. ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕಾಗಿ ನೀವು ಕೆಲಸವನ್ನು ಮಾಡೋದು ಅಷ್ಟು ಸೂಕ್ತವಲ್ಲ. ಸಾಧ್ಯವಾದಷ್ಟು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ಸರಿ ಅನಿಸೋದನ್ನು, ನಿಮಗೆ ಬೇಕು ಅನಿಸೋದನ್ನು, ಅಥವಾ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಶ್ರೇಯಸ್ಸು ಉಂಟಾಗುತ್ತೆ ಎಂಬತಕ್ಕಂಥ ಆತ್ಮಾವಲೋಕನ ನಿಮಗಿದ್ದರೆ ಖಂಡಿತ ಅದಕ್ಕೆ ಚಾಲನೆ ಕೊಡಿ. ಇದಿಷ್ಟೇ ಅಲ್ದಿರ ದೂರಭಾರ ಪ್ರಯಾಣ ಬೆಳೆಸಬೇಕಾದರೂ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದಿರಿ. ವಾಹನವನ್ನು ಓಡಿಸುವಾಗ, ಡ್ರೈವಿಂಗ್ ಮಾಡುವಾಗ ಭಾಳ ಜಾಗೃತರಾಗಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆಹಾರ ಪದ್ಧತಿ, ಸರಿಯಾದಂಥ ಆರೋಗ್ಯಕರವಾದಂಥ ಆಹಾರದ ಕಡೆ ಇವತ್ತು ಗಮನ ಕೊಡಿ. ಸಣ್ಣ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳ ಯಶಸ್ಸಿನ ಬಗ್ಗೆ, ಮಕ್ಕಳ ಆಟಪಾಠಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಮ ಚಿಂತನೆ, ನೀವು ಮಾಡುವಂಥ ಆಲೋಚನೆ, ನಿಮ್ಮ ಏನು ಚಿಂತನೆ ಮಾಡ್ತಿದ್ದೀರೋ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಒಂದು ಧರಣೆ ನೀರಿನ ತುಳಸಿ ಎಲೆ ಮೇಲೆ ಹಾಕಿ ಆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇವತ್ತು ಮಾಡೋ ಕೆಲಸ ಮತ್ತಷ್ಟು ದಾರಿ ಅನುಕೂಲ ಆಗಬೇಕಾದ್ರೆ ಮಹಾವಿಷ್ಣು ಪ್ರಾರ್ಥನೆ ಇರಬೇಕು. ವಿಷ್ಣುವಿನ ಆರಾಧನೆಯಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಲಾಭವಿದೆ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂತಹ ದಿನ. ಅಂದರೆ ಸರಿಯಾದ ಸಮಯಕ್ಕೆ ಬರಲಿಕ್ಕಾಗೋದಿಲ್ಲ, ಸರಿಯಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. ಅಂದುಕೊಳ್ಳೋದೊಂದು, ಮಾಡೋದು ಮತ್ತೊಂದು. ಏನೋ ಮನಸ್ಸಲ್ಲೊಂದು ಸಂಕಲ್ಪ ಮಾಡಿರ್ತೀರಿ, ತಾವು ಅಂದುಕೊಂಡಿದ್ದನ್ನು ಬಹಳ ವಿಶೇಷವಾದಂಥ ರೀತಿ ಅದನ್ನು ಮುಂದಕ್ಕೆ ತರಬೇಕು, ಮುಂದೆ ಅಭಿವೃದ್ಧಿಪಡಿಸಬೇಕು ಅಂದ್ಕೊಂಡಿರ್ತೀರಿ. ಅಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಿ. ಹಾಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ನಿಮ್ಮ ಮೇಲಿಟ್ಟಂಥ ಗೌರವ, ನೀವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ನೀತಿ, ನಿಮ್ಮಗಳ ಮಧ್ಯದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ಬೆರಿಕಿನ ಸನ್ನಿವೇಶ ಇದೆಲ್ಲವೂ ಕಾಣ್ತಿರುತ್ತೆ. ಇವತ್ತು ಸಂಜೆವರೆಗೂ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂಥ ದಿನ ಇವತ್ತು ಧನುರಾಶಿಯವರಿಗೆ. ಅಂದುಕೊಂಡಷ್ಟು ವೇಗ ಇದ್ದಿದ್ರೂ ಸ್ವಲ್ಪ ಮಟ್ಟಿಗೆ ಕೆಲಸ ಆಗುತ್ತೆ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ. ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಮತ್ತೆ ಊರು ಬೇಡ ಗುರುಜಿ. ಹೆಸರು ಮತ್ತೆ ಊರು ಬೇಡ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಕಾರ್ಯಕ್ರಮ ಮಾತಾಡಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ಸಂತೋಷ ತಾಯಿ, ಧನ್ಯವಾದಗಳಮ್ಮ. ಮಾತಾಡಿ ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ, ನಮಸ್ತೆ ಚೆನ್ನಾಗಿದ್ದೀರಾ ತಾಯಿ. ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳು ತಾಯಿ. ಗುರುಜಿ, ನಂಗೆ ಸಂತಾನ ಬಗ್ಗೆ ಪ್ರಾಬ್ಲಮ್ ಇದೆ. 3 ಸಾರಿ ಮಿಸ್ಕರೇಜ್ ಆಗಿದೆ. ಆಸ್ ಪರ್ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಪ್ರಕಾರ ಏನು ಪ್ರಾಬ್ಲಮ್ ಇಲ್ಲ. ಏಜ್ ಫ್ಯಾಕ್ಟ್ ಇರ್ಬೋದು ಅಂತ ಹೇಳ್ತಾರೆ ಗುರುಗಳೇ. ಏನಾದರೂ ಅಸಾಧ್ಯವಾದ ಯಾವುದೂ ಅಲ್ಲ. ಈ ಸೃಷ್ಟಿ ಎಲ್ಲವೂ ಸಾಧ್ಯಪಡಿಸುತ್ತೆ. ಆದರೆ ಏನೋ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೊಂದು ಪರಿಹಾರ ಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ 3 ಬಾರಿ ಗರ್ಭ ನಿಂತು ಹೋಗಿರೋದ್ರಿಂದ ನಿಮ್ಮ ಗರ್ಭದಲ್ಲಿ ಯಾವುದೇ ತರಹ ದೋಷ ಇಲ್ಲ ಅಂತ ಎಲ್ಲರೂ ಸಾಬೀತುಪಡಿಸಲೇಬೇಕು. ಆದರೂ ಏಕಾಏಕಿ ಆ ನಿರ್ಧಾರವನ್ನು, ಆ ತೀರ್ಮಾನವನ್ನು ಹೇಳಿಬಿಟ್ರೆ ಮುಂದೆ ನಡಿಬೇಕಾದಂಥ ಪ್ರಕ್ರಿಯೆಗಳೇನು ನಡೆಯಲ್ವಲ್ಲ. ಅದಕ್ಕೋಸ್ಕರ ಇಂತಹದ್ದು ಪಕ್ಕದಲ್ಲೊಂದು ಚುಕ್ಕೆ ಇಟ್ಟೇ ಇರ್ತಾರೆ. ನಾನು ಹೇಳ್ತಿದ್ದೇನೆ, ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದು, ಗುರು ಚೆನ್ನಾಗಿದ್ದು, ಪ್ರತಿಯೊಂದು ವಿಧಿವಿಧಾನದಲ್ಲೂ ಸಹಿತ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ದಾಂಪತ್ಯವನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಯಾವುದೇ ಮೆಡಿಸಿನ್ ಬೇಡ, ನಿಮಗೆ ಸಂತಾನ ಆಗುತ್ತೆ. ಇದಕ್ಕೆ ಯಾವ ಮೆಡಿಸಿನ್ಸೂ ಬೇಡ, ನೀವು ಮರನೂ ಸುತ್ತಬೇಕಾದ್ದಿಲ್ಲ. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಹಾಗೆ ಏಜ್ ಅಂತಕ್ಕಂಥದ್ದು, ಆ ಏಜ್ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ನಗನಗ್ತಾ ಇರಿ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ. ನೀವು ಅಂದುಕೊಂಡಿದ್ದನ್ನು ಖಂಡಿತ ಸಾಧನೆ ಮಾಡ್ಕೊಳ್ತೀರಿ. ಗುರುಜಿ ಹೇಳಮ್ಮ. ಹಲೋ, ನಮ್ಮ ಯಜಮಾನ್ರು ಇದ್ದಾರೆ, ಮಾತಾಡಿ ಗುರುಜಿ. ಕೊಡಮ್ಮ. ಕೊಟ್ಟೇವಿ. ಏನು ತೊಂದರೆ ಇಲ್ಲ ಗುರುಜಿ. ಯಜಮಾನ್ರಿಗೆ ಫೋನ್ ಕೊಡಮ್ಮ, ತಲೆನೇ ಕೆಡಿಸ್ಕೋಬೇಡ ನೀನು. ಸ್ವೀಟ್ ಕಳಿಸ್ಬೇಕು ಬೇಗ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಏನು ಮಾಡ್ತಿದ್ದೀರಿ ಅಂತ ಉದ್ಯೋಗ? ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಶ್ರೀಮತಿಯವರು ಕೇಳಿದಂತಹ ಪ್ರಶ್ನೆಗೆ ನನ್ನ ಕಡೆಯಿಂದ ಬಂದಂಥ ಉತ್ತರ, ಅವರ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ. ಗುರುವಿನ ಅನುಗ್ರಹ ಒಂದಿದ್ದರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ವಿಳಂಬ ಅಂತಕ್ಕಂಥದ್ದು, ಸಂತಾನ ವಿಳಂಬ ಅಂತಕ್ಕಂಥದ್ದು ನಡೆದಿದೆ ಬಿಟ್ಟರೆ ಸಂತಾನ ಆಗೋದಿಲ್ಲ ಅಂತಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ 3 ಬಾರಿ ಗರ್ಭ ನಿಂತು ಹೋಗಿರೋದ್ರಿಂದ ಗರ್ಭಕೋಶದಲ್ಲಿ ಯಾವ ಸಮಸ್ಯೆನೂ ಇರಲ್ಲ. ಸಮಾಧಾನವಾಗಿ ಆರೋಗ್ಯಕರವಾದಂಥ ಪದಾರ್ಥ, ಒಳ್ಳೆಯ ಚೆನ್ನಾಗಿ ಊಟ ಮಾಡಿ ನೀವು ನೆಮ್ಮದಿಯ ಗಂಡ ಹೆಂಡತಿ ಹ್ಯಾಪಿಯಾಗಿದ್ದರೆ, ಸಂತೋಷವಾಗಿದ್ದರೆ, ನಿಮ್ಮ ನಗುಮುಖ ಚೆನ್ನಾಗಿದ್ದರೆ ಖಂಡಿತ ಆದಷ್ಟು ಬೇಗ ಒಳ್ಳೆಯ ಸಿಹಿ ಸುದ್ದಿಯನ್ನು ನೀವು ಕಳಿಸ್ತೀರಿ. ಇದಕ್ಕೆ ಯಾವುದೇ ಪೂಜೆ ಪುರಸ್ಕಾರ ಅಥವಾ ಇನ್ನೊಂದು ಅದಕ್ಕೆ ಬೇಕಾದಂಥ ವೈದ್ಯ ಅಥವಾ ಯಾರನ್ನ ಮೆಡಿಕಲ್ ಡಾಕ್ಟ್ರನ್ನ ನೋಡಬೇಕಾದ್ದು ಯಾವುದೂ ಬೇಡ. ಸ್ವಲ್ಪ ದಿವಸದಲ್ಲೇ ಒಂದು ಒಳ್ಳೆಯ ಸುದ್ದಿನ ಕೊಡ್ತೀರಿ. ಒಳ್ಳೆಯದಾಗಲಿ. ಸಂತಾನದ ಕುರಿತಾಗಿ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ರಿ. ಸಂತಾನ ಗೋಪಾಲಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಆದಷ್ಟು ಬೇಗ ನಿಮಗೂ ಕೂಡ ಒಂದು ಸಂತಾನದ ಭಾಗ್ಯ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ನಾನಂತೂ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹುಬ್ಳಿಯಿಂದ ಕರೆ ಮಾಡ್ತಿದ್ದೀರಿ. ಹುಬ್ಳಿಯಿಂದ ಕರೆ ಮಾಡ್ತಿದ್ದೀರಿ. ತಮ್ಮ ಹೆಸರು? ನಾಗರಾಜ್ ಅಂತ ಸರ್. ನಾಗರಾಜ್ ಅಂತ ಹೇಳಿ, ಗುರುಜಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಗುರುಜಿ. ನೀವು ಗುರುಜಿ? ಚೆನ್ನಾಗಿದ್ದೀನಿ, ಹೇಳಿ.
ಗುರುಜಿ ನನ್ಗೆ 1 ವರ್ಷ ಆಯ್ತು ಗುರುಜಿ. ನಾನು ಓದಿರೋದಕ್ಕೆ ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿದ್ದೀನಿ ಗುರುಜಿ. ನಾನು ಸರ್ಕಾರಿ ಕೆಲಸ 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಎಲ್ಲೂ ಸಿಗ್ತಾ ಇಲ್ಲ ಗುರುಜಿ. ಎಕ್ಸಾಮ್ಸ್ ಎಲ್ಲ ಬರ್ತಾ ಇದ್ದೀನಿ ಗುರುಜಿ. ಯಾವ್ದು ಪಾಸ್ ಆಗ್ತಾ ಇಲ್ಲ ಗುರುಜಿ. ಇವಾಗ 1 ಪಾಸ್ ಆಗಿದೆ ಗುರುಜಿ. ಎಲ್ಲಾನು ಪ್ರೊಸೆಸ್ ಆಗಿದೆ ಗುರುಜಿ. ಅದೇನು ಆಗುತ್ತೋ ಆಗೋಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಗುರುಜಿ. ಬೇರೆ ಕಡೆನೂ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ ಗುರುಜಿ. ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಜಿ ನನ್ಗೆ. ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ 3 ತಿಂಗಳು ನೀನು ವೆಯ್ಟ್ ಮಾಡಬೇಕು. ಈ 3 ತಿಂಗಳು ನಿನಗೆ ಅಂತಹ ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಅಲ್ಲ. ಇದು ನಿನ್ನ ಭವಿಷ್ಯತ್ತು. ಇದನ್ನು ಹೊರತುಪಡಿಸಿದ್ರೆ ಇಲ್ಲಿವರೆಗೂ ನಿನ್ನ ಪ್ರಯತ್ನ ಸರ್ಕಾರದಲ್ಲಿ ಬೇಕಾಗಿರುವಂಥ ಕೆಲಸ, ಸರ್ಕಾರ ಹೇಗಿದೆ, ಅದರ ಕೆಲಸ ಕಾರ್ಯಗಳು ಹೇಗಿದೆ ಮತ್ತು ಕೆಲಸ ಕಾರ್ಯಗಳು ಎಲ್ಲಿ ನಿಮ್ಗೆ ಕಾಲ್ ಮಾಡ್ತಾ ಇದ್ದಾರೆ, ಅದ್ರ ಕಾಲಾದರೆ ತಾನೇ ಅದರಲ್ಲ ಬರೋ ಆಫರ್ನ ಕೊಟ್ಟರೆ ನೀನು ಅಪ್ಲಿಕೇಶನ್ ಹಾಕಿದ್ರೆ ಕರೆಕ್ಟು. ನೀನು ಯಾವುದು ಇನ್ನೂ ಖಾಲಿ ಆಗ್ತಾ ಇಲ್ವಲ್ಲ, ಎಲ್ಲೂ ಹೊರಗಡೆ ಯಾರೂ ಕಲಿತಿಲ್ವಲ್ಲ. ಕರೀತಿದ್ದಾರೆ ಗುರುಜಿ. ನಾ ಹಾಕಿದ್ದೀನಿ ಗುರುಜಿ. ಸರ್ಕಾರಿ ಅರ್ಜಿ ಎಲ್ಲ ಹಾಕಿದ್ದೀನಿ ಗುರುಜಿ. ನಾನು ಅರ್ಜಿ ಹಾಕ್ಬೋದಪ್ಪ. ಅರ್ಜಿ ಪ್ರಿಂಟ್ ಆಗ್ತಾ ಇರುತ್ತೆ, ಪ್ರಿಂಟ್ ಬರಿತಾ ಇರ್ತೀಯ, ಹಾಕ್ತಾ ಇರ್ತೀಯ. ಅದು ತೂಕವಾಗಿ ಅದರ ಕಾರ್ಯ ಕೆಲಸ ನಡೆಸಬೇಕು. ಸರ್ಕಾರ ನಡೆಸುವಂಥದ್ದು. ಸರ್ಕಾರ ಪ್ರಸ್ತುತ ಇವತ್ತು ಏನೆಲ್ಲ ತೀರ್ಮಾನಗಳು ತಗೊಳ್ತಾ ಇದೆ ಅದೆಲ್ಲವೂ ನೀನು ಚಿಂತನೆ ಮಾಡಬೇಕು. ನೀನೊಬ್ಬ ವಿದ್ಯಾವಂತನಿದ್ಯಾ. ಕಾಲ್ ಮಾಡಿದ ತಕ್ಷಣ ನಿಂಗೆ ಉದ್ಯೋಗ ಸಿಕ್ಬಿಡೋದಿಲ್ಲ. ಕಾಲ್ ಆಗುತ್ತೆ, ಅದು ರೊಟೀನ್. ಅದ್ರ ಬದುಕೇನಿದೆಯೋ ಅದು ಆಗಲೇಬೇಕು. ಚಳಿಗಾಲಕ್ಕೆ ಚಳಿ ಆಗಬೇಕು, ಬೇಸಿಗೆಗಾಲಕ್ಕೆ ಬಿಸಿಲು ಆಗಬೇಕು, ಮಳೆಗಾಲಕ್ಕೆ ಮಳೆ ಬರಲೇಬೇಕು. ಮಳೆಗಾಲಕ್ಕೆ ಛತ್ರಿ ಹಿಡ್ಕೋಬೋದು, ಬಿಟ್ಟರೆ ಮಳೆ ನಿಲ್ಸೋಕ್ಕಾಗೋದಿಲ್ಲ. ಆದರೆ ಅದು ಕಾರ್ಯಗತಕ್ಕೆ ಬರಬೇಕಲ್ವಾ. ಕಾರ್ಯಗತಕ್ಕೆ ಬರಬೇಕಾದ್ರೆ ಸ್ವಲ್ಪ ದಿವಸ ಕಾಯಬೇಕು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಭವಿಷ್ಯತ್ತಲ್ಲೂ ಸಹಿತ ಇನ್ನೂ 3 ತಿಂಗಳು ಅಂತ ಭವಿಷ್ಯತ್ತಿಲ್ಲ. ಈ 3 ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರು. ಈ ಸಾಧ್ಯವಾದರೆ ಒಂದು 3 ಹುಣ್ಣಿಮೆ ಹತ್ತಿರದಲ್ಲಾದರೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಕಬ್ಬಿನಾಲಿಂದ ಅಭಿಷೇಕ ಮಾಡಿಸು. ಯಾಕೆಂದರೆ ನಿನ್ನ ಗ್ರಹಗತಿಗಳಲ್ಲಿ ನೀನು 18 ವರ್ಷ ಆದಮೇಲೆ ಇಲ್ಲಿವರೆಗೂ ನೀನು ಒಳಿತನ ಕಂಡಿದ್ದು ಇಂದು ನೋಡಲೇ ಇಲ್ಲ ನೀನು. ಅಂದರೆ ಯಾವುದೂ ಒಳ್ಳೆಯ ಕೆಲಸ ಆಗಿಲ್ಲ. ನಿನ್ನ ಗ್ರಹಗತಿಗಳಲ್ಲಿ ಪ್ರಸ್ತುತ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ನೀನು ಈ ಸಮಸ್ಯೆಗಳನ್ನು ನೋಡ್ತಾ ಇದೆಯಾ. ಇನ್ನೊಂದು 3 ತಿಂಗಳು ನೀನು ಇಂಥದೇ ಕಷ್ಟಗಳಿದೆ. ಈ 3 ತಿಂಗಳು ದಾಟ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ತಾಯಿಯರು ಮಾತಾಡ್ತಾರೆ ಗುರುಜಿ. ನೋಡ್ರಿ ಕೊಡು. ಹಲೋ ರೀ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ತೆ. ನನ್ನ ಕಾಲು ಭಾಳ ನೋಸ್ತೈತ್ರಿ. ಬಲಗಾಲು ಭಾಳ ಅಂದ್ರೆ 1 ವರ್ಷ ಆಯ್ತ್ರಿ. ಹಾಸ್ಪಿಟಲ್ ತೋರ್ಸಾಕತ್ತ ಕಡಿಮೆನ ಆಗಿಲ್ರಿ ಸರ್. ಕಾಲು ಬಲಗಾಲು ಎಲ್ಲಿ? ಮೊಣಕಾಲು ನೋವುತ್ತಾ? ಮೊಣಕಾಲಿಂದ ತಳಭಾಗನ? ಮೊಣಕಾಲ ರೀ. ಮೊಣಕಾಲಿಂದ ತಳಭಾಗ ರೀ, ಹಿಂಬಡದ ಕಡೆ ಅದು ನೋಸ್ತೈತ್ರಿ. ಮೀನ್ ಮಾಂಸಖಂಡಗಳು ನೋವು ಬರುತ್ತಾ ಅಥವಾ ಇಮಿಡಿ ನೋವು, ಪಾದ ನೋವು ಬರುತ್ತಾ? ಪಾದನೂ ನೋವು ಬರ್ತೈತ್ರಿ, ಮೊಣಕಾಲು ನೋವು ಬರ್ತೈತ್ರಿ ಸರ್. ಹಿಂದ್ಗಡೆನೂ ಭಾಳ ನೋಸ್ತೈತ್ರಿ. ನರದ ಹೊಡ್ತದ ಏನು ಭಾಳ ತ್ರಾಸ ಆಗ್ಬಿಡ. ನೀವು ದೇಹದ ತೂಕ ಜಾಸ್ತಿ ಇದ್ರೆ ತೂಕ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ವಾಕಿಂಗು ಮತ್ತು ಆಹಾರ ಪದ್ಧತಿಗಳಲ್ಲಿ ಸರಿಪಡಿಸ್ಕೊಳ್ಳಿ. ಇನ್ನು ತುಂಬ ನೋವಿದ್ದರೆ ಎಳ್ಳೆಣ್ಣೆ ಪಚ್ಕರ್ಪೂರನ ಮೊಣಕಾಲು ಚಿಪ್ಪಿಂದ ತರಡೆ ಪಾದದವರೆಗೂ ಹಚ್ತಾ ಬನ್ನಿ. ನಿಮಗೆ ನೋವಿರಲಿ ಇಲ್ದಿರಲಿ ಕರೆಕ್ಟಾಗಿ ಒಂದು 48 ದಿವಸ ಎಳ್ಳೆಣ್ಣೆ ಪಚ್ಕರ್ಪೂರನ ಕರೆಕ್ಟಾಗಿ, ಎಳ್ಳೆಣ್ಣೆ ಒರಿಜಿನಲ್ ಇದ್ದರೆ ತೊಗೊಳ್ಳಿ, ಅದರ ಜೊತೆಗೆ ಪಚ್ಕರ್ಪೂರ ಸೇರಿಸ್ಕೊಳ್ಳಿ. ಮೊಣಕಾಲಿಂದ ಪಾದದವರೆಗೂ ನಿರಂತರವಾಗಿ ಪ್ರತಿ ದಿವಸ ರಾತ್ರಿ ಮಲ್ಕೊಳ್ಳುವಾಗ ಹಚ್ಚಿ ಬೆಳಗ್ಗೆ ಬಿಸಿನೀರು ಹಾಕಿ ಸ್ನಾನ ಮಾಡ್ತಾ ಬನ್ನಿ. ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇಷ್ಟು ಮಾಡ್ಕೊಳ್ಳಿ ಸಾಕು, ಒಳ್ಳೆಯದಾಗಲಿ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಮಕರ ಕುಂಭ ಬಂತು ಅಂದರೆ ಎಲ್ಲರ ಕಿವಿ ನೆಟ್ಟಗಾಗಲೇಬೇಕು. ಯಾಕೆಂದರೆ ಪ್ರಸ್ತುತ ಮಕರ ಕುಂಭ ರಾಶ್ಯಾಧಿಪತಿ ಶನಿ. ಅಂಥದ್ರಲ್ಲಿ ಮಕರ ಹೇಗೆ, ಕುಂಭ ಹೇಗೆ? ಮಕರ ಕುಂಭ ದಾಟಿದ್ರೆ ಇನ್ನು ಮೀನ ರಾಶಿ. ಏನೇ ಆದರೂ ರಾಶಿ ಫಲಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ಒಂದಷ್ಟು ಜನ ಮಕರ ಕುಂಭದವರಿದ್ದರೆ ಅವ್ರು ಹೇಳ್ತಾರೆ, ನೀವು ಹೇಳೋ ಮಾತು ಬೆಳಗ್ಗೆ ನಾವು ಅನುಷ್ಠಾನ ನೋಡಿದ್ರೆ ಆ ಅನುಷ್ಠಾನವನ್ನು ನೀವು ಹೇಳಿದ್ದಂಗೆಲ್ಲ ಮಾಡಿದ್ರು ಸಹಿತ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ಸೋದು ತಪ್ತಾ ಇಲ್ಲ, ಕಣ್ಣೀರು ಹಾಕ್ತಾನೇ ಇದ್ದೀವಿ ನಾವು ಅಂತ. ಪ್ರಸ್ತುತ ಇರ್ತಕ್ಕಂಥ ಪರಿಸ್ಥಿತಿಯೂ ಹಾಗೇ ಇದೆ. ಇರಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಶನಿ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಿಲ್ಲದ್ರಿಂದ ಸಮಸ್ಯೆ ಎಂಬತಕ್ಕಂಥ ಸರಮಾಲೆ ಸಾಕಷ್ಟು ನಡೀತಾನೆ ಇದೆ. ಆದರೆ ಅದೃಷ್ಟ ಮಕರ ರಾಶಿಯವರಿಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಒಂದಷ್ಟು ಅದ್ಭುತವಾದಂಥ ಅನುಕೂಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಭೂಮಿಯಿಂದ ಹಿಡಿದು ಆರ್ಥಿಕ ಪರಿಸ್ಥಿತಿವರೆಗೂ ಅಥವಾ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿವರೆಗೂ, ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಆಗಲಿ, ವಿವಾಹಕ್ಕೆ ಸಂಬಂಧಪಟ್ಟವರಿಗೆ ವಿವಾಹವಾಗಲಿ ಅಥವಾ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟವ್ರಿಗೆ ಕೆಲಸ ಕಾರ್ಯಗಳಾಗಲಿ, ಸ್ವಂತ ಉದ್ಯೋಗ ಮಾಡಿ ಒಂದಿಷ್ಟು ಪ್ರಗತಿ ಕಾಣಬೇಕು ಅಂದರೂ ಅದಕ್ಕೆ ರಾಶಿಯಲ್ಲಿ ಮಕರ ರಾಶಿಯವರು ಮುಂಬರ್ತಕ್ಕಂಥ ದಿನದಲ್ಲಿ ಭಾಳ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ನಾಳಿನ ಅದೃಷ್ಟವನ್ನು ನೋಡೋಕೆ ಹೋದರೆ ಇವತ್ತಿರ್ತಕ್ಕಂಥ ಸಮಸ್ಯೆ ಬಗ್ಗೆನೂ ಚಿಂತನೆ ಮಾಡಬೇಕಲ್ಲ.
ಇವತ್ತು ನಿಮ್ಮ ಸಮಸ್ಯೆಗಳಿಂದ ಪಾರಾಗಬೇಕಾದ್ರೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು, ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಥವಾ ಕಪ್ಪು ಬಣ್ಣದ ಗೋವಿಗಾಗಲಿ, ಕಪ್ಪು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನುಷ್ಯನಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇರಬಾರ್ದು. ನಾನು ನಂದು ಎಂಬತಕ್ಕಂಥದ್ದು ಬಂದರೆ ವ್ಯಕ್ತಿ ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಕಾಣ್ತಾನೆ. ಆದರೆ ನಾನು ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಮಕರ ರಾಶಿಯವರು ಸ್ವಲ್ಪ ತಲೆಬಗ್ಸಿ ನಡೀತಕ್ಕಂಥದ್ದು ಭಾಳ ಉತ್ತಮ. ಇದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಜೊತೆಯಲ್ಲಿ ಕೂತು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಮಾಧಾನವಾಗಿ ಆಲೋಚನೆ ಮಾಡಿ, ಇವತ್ತಿನ ದಿವಸ ಎಲ್ಲವೂ ನನಗೇ ಗೊತ್ತು ಅಂತಕ್ಕಂಥದ್ದನ್ನು ಬಿಟ್ಟು ನನಗೆ ಗೊತ್ತಿಲ್ಲದಂಥ ವಿದ್ಯೆಗಳು ಎಷ್ಟೋ ಇದೆ, ಎಷ್ಟೋ ವಿಚಾರಗಳಿದೆ ಅಂತ ತಿಳಿದು ಇನ್ನೊಬ್ಬರು ಹೇಳುವಂಥ ವಿಚಾರವನ್ನು ನಾವು ಸ್ವಾಗತಿಸಿ ಅದರಂತೆ ನಾವು ನಡೆದಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಆ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಕೆಲವೊಮ್ಮೆ ಆರೋಗ್ಯ ಸರಿ ಇಲ್ದಿದ್ದಾಗ, ಯಾರೂ ನಮಗೆ ಸಹಕರಿಸದಿದ್ದಾಗ, ನಮ್ಮ ಪರಿಸರ ನಮ್ಮನ್ನು ನೋಡದಿದ್ದಾಗ ಇಂಥೆಲ್ಲ ಸಮಸ್ಯೆಗಳು ಬಂದು ಎದುರಾಗ್ತಾ ಇರುತ್ತೆ. ಇಂಥ ಟೈಮ್ನಲ್ಲೇ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು. ಹಾಗೆ ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದಾದರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದರಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೊಸದಾಗಿ ಮಾಡುವ ಕೆಲಸದ ಬಗ್ಗೆ ಆಲೋಚನೆ ಮಾಡ್ತೀರಿ. ಜೊತೆಗೆ ಒಂದು ಸ್ಥಾನಮಾನವನ್ನು, ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಸೇರಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಇವತ್ತು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅಧಿಕವಾದಂಥ ಲಾಭವಿದೆ. ಹೊಸದಾಗಿ ಮಾಡುವ ಕೆಲಸಕ್ಕೆ ಒಂದು ಚಾಲನೆ ಇದೆ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವಂಥ ಒಂದು ಲಕ್ಷಣ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಧ್ಯಾಹ್ನ 2 ಗಂಟೆಯಿಂದ 6:20ರವರೆಗೂ ಬಹಳ ಅದೃಷ್ಟ ತರುವಂಥ ಕಾಲ ಇದೆ. ಹಾಗಾಗಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ನಮಸ್ತೆ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಮತ್ತೆ ಹೆಸರು ಬೇಡ ಸರ್. ಊರು ಮತ್ತೆ ಹೆಸರು ಬೇಡ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನನಗೆ ಇವಾಗ ಒಂದು 26 ಇಯರ್ಸ್. ನಾನು ಮದುವೆ ಬಗ್ಗೆ ಕೇಳಬೇಕಿತ್ತು. ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಗೆ ಮದುವೆ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಹೌದು ಸರ್, ಅಂದ್ರೆ ಸೆಟ್ ಆಗ್ತಿಲ್ಲ ಈಗ ಅದು ಯಾವುದು. ಹಾಗೆ ಒಳ್ಳೆ ಸಂಬಂಧ ಸಿಕ್ಕಿ ನಿಮ್ಮ ಮನೆದೇವರ ಹೆಸರು ಯಾವಾಗ ಆಗ್ಬೋದಾ ಅಂತ ಹೇಳಿ. ನಿಮ್ಮ ಮನೆದೇವರ ಹೆಸರು ಹೇಳಿ ತಾಯಿ. ಮನೆ ದೇವರು ಗೊತ್ತಿಲ್ಲ ಸರ್ ಕರೆಕ್ಟ್ ಆಗಿ. ಅಡ್ರೆಸ್ ಬರೆದ್ರೆ ನಿಮ್ಮನೆ ಅಡ್ರೆಸ್ ಬೇಕಲ್ವಮ್ಮ? ನೀವು ಮೊದಲು ತಿಳ್ಕೊಳ್ಬೇಕಾದ್ದು ನಿಮ್ಮ ಮನೆ ದೇವರಲ್ವಾ? ಸುಬ್ರಹ್ಮಣ್ಯ ಸರ್, ಸುಬ್ರಹ್ಮಣ್ಯ. ನಿಮ್ಮ ಗೋತ್ರ ಏನಾದ್ರು ಇದೆಯಮ್ಮ? ಗೋತ್ರ ಅದು ತಮಗೆ ಗೊತ್ತಾ? ವೃಶ್ಚಿಕ ರಾಶಿ. ಅದು ರಾಶಿ. ಗೋತ್ರ ಅಂದರೆ ವಂಶಕ್ಕೆ ಸಂಬಂಧಪಡ್ತಕ್ಕಂಥದ್ದನ್ನು ಗೋತ್ರ ಅಂತ ಹೇಳ್ತಾರೆ. ನಾವು ಪ್ರಧಾನವಾಗಿ ತಿಳ್ಕೊಳ್ಬೇಕಾಗಿದ್ದು ನಮ್ಮ ವಂಶ. ಈ ವಂಶದಿಂದ ಇನ್ನೊಂದು ವಂಶಕ್ಕೆ ಸೇರಬೇಕಾದ್ರೆ, ಈ ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ಇದು ಬೇಸಿಕ್. ಇದನ್ನು ನಿಮ್ಮ ತಂದೆ ತಾಯಿ ಹತ್ರ ಗಟ್ಟಿಯಾಗಿ ಫಸ್ಟ್ ತಿಳ್ಕೊಳ್ಬೇಕು. ನಮ್ಮ ಗೋತ್ರ ಯಾವುದು, ನಮ್ಮ ವಂಶ ಏನು, ಮತ್ತು ನನ್ನ ರಾಶಿ ನಕ್ಷತ್ರ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಕುಜ ಇರ್ತಕ್ಕಂಥದ್ದು ಅಷ್ಟು ಸಮಂಜಸಕರವಾದದ್ದಲ್ಲ. ಹಾಗಾಗಿ ನಿಮ್ಮ ಮನೆದೇವರು ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರನಿಗೆ 4 ಮಂಗಳವಾರ ಕೆಂಪು ವಸ್ತ್ರ, ತೊಗರಿಬೇಳೆ, ಕೆಂಪು ಹೂವು, ಕೆಂಪು ಗಂಧ ಇಂತಹದ್ದನ್ನು ಸುಬ್ರಹ್ಮಣ್ಯೇಶ್ವರನಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಮೂಲ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತಿಲ್ಲ. ತಾವು ಎಲ್ಲಿ ವಾಸ ಮಾಡ್ತಿದ್ದೀರೋ ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಅನುಷ್ಠಾನ ಮಾಡಿ. ಇದನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು 4 ವಾರ ಇದನ್ನು ನೀವು ಕ್ರಮವಾಗಿ ಮಾಡಿದ್ರೆ ಎಸ್ಸಿಂದ ಪಿಯಿಂದ ಆರಿಂದ, ಎಸ್ ಪಿ ಆರ್ ಈ ಲೆಟ್ರಲ್ಲಿ ಇರ್ತಕ್ಕಂತಹ ವರ
ಆದಷ್ಟು ಬೇಗ ಬರುತ್ತೆ ನಿಮ್ಮ ಜಾತಕಕ್ಕೆ. ಅಂದ್ರೆ ಇದೇ ವರ್ಷದಲ್ಲಿ ಆಗುತ್ತಾ? ಈ 4 ವಾರ ನೀವು ಅನುಷ್ಠಾನ ಮಾಡಿದ್ರೆ 100% ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ನಮ್ದು ನಾಗಬ್ರಹ್ಮ ಗುರುಜಿ, ಇದು ಗೋತ್ರ ಕುಲದೇವರು. ಆಗಲಿ ತಾಯಿ, ಒಳ್ಳೇದಾಗಲಿ. ನೀವು ನಾನು ಹೇಳಿದಂತೆ ಈ ಅನುಷ್ಠಾನ ಮಾಡ್ಕೊಳ್ಳಿ. ನಾನು ಹೇಳಿದಂತ ಇಚ್ಛೆ ಪ್ರಕಾರನೇ ಆಗುತ್ತಾ ಗುರುಜಿ? ಅಂದ್ರೆ ನಾನು ಅದೇ ನೋಡ್ತಾ ಇದ್ದೀನಿ. ನೋಡಮ್ಮ, ನಿನ್ನ ಇಷ್ಟದ ಪ್ರಕಾರನೇ ಆಗುತ್ತಾ ಅನ್ಲಿಕ್ಕೆ ಒಂದು ಪಾಯಿಂಟು, ಈ ಹಿಂದೆ ಸಹಿತ ನೀನು ಒಂದಲ್ಲ 2 ಸತಿ ನಿನ್ನಿಷ್ಟದ ಪ್ರಕಾರನೇ ಮುಂದೆ ನಡೆದೆ. ಹೌದೋ ಇಲ್ವೋ? ಅಂದರೆ ಈ ಹಿಂದೆ ಸಹಿತ ನಿನ್ನಿಷ್ಟದ ಪ್ರಕಾರನೇ ಆಗಬೇಕು ಅಂತ ಆಗುವಂತಹದ್ದು ಬಂದಂಥ ವರಗಳನ್ನು ನೀನೇ ಬ್ರೇಕ್ ಮಾಡಿದೆ. ಹೌದಾ ಅಂತ ನನ್ನ ಮಾತಲ್ಲ, ನೀವು ಹೌದಾ ಅಂತ ನೀವು ಒಪ್ಕೋಬೇಕು. ನಿಮ್ಮಲ್ಲಿ ಇರ್ತಕ್ಕೆ ನಡೆದಿರೋದು ನಿಮ್ಮದು. ನೀವು ಈ ಹಿಂದೆ ನಿಮ್ಮ ಮನೆಯಲ್ಲಿ ತೋರಿಸಿದಂಥ ಅಥವಾ ನಿಮಗೆ ಬಂದಂಥ ಜಾತಕಗಳನ್ನು ನಿಮ್ಮ ಇಷ್ಟದ ಪ್ರಕಾರ ಆಗಬೇಕು ಅಂತಕ್ಕಂಥ ಚಿಂತನೆಯಿಂದ ಬಂದದ್ದನ್ನು ನೀವು ಹೋಲ್ಡ್ ಮಾಡಿದ್ರಿಂದ ಇದು ಮುಂದುವರ್ಕೊಂಡು ಬಂತು. ಆದರೆ ಇದೆಲ್ಲ ಯಾವತ್ತೂ ಒಂದು ವಿವಾಹ ಆಗುವ ತನಕ ಇದೆಲ್ಲ ಆಗು ಹೋಗುಗಳು ಬಂದೋಗ್ತಾ ಇರುತ್ತವೆ. ಇದೆಲ್ಲ ಮುಖ್ಯ ಅಲ್ಲ. ನಾನು ಹೇಳಿರೋ ಪ್ರಕಾರ ಈ 4 ವಾರದ ಅನುಷ್ಠಾನ ನೀವು ಮಾಡಿದ್ದೇ ಆದರೆ ಅತಿ ಶೀಘ್ರದಲ್ಲೇ ವಿವಾಹಕ್ಕೆ ದಾರಿ ಆಗುತ್ತೆ. ಇದಿಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಸಾಕಷ್ಟು ವಿವಿಧ ರೀತಿಗಳಲ್ಲಿ ನಾನಾ ಭಾಗಗಳಲ್ಲಿ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಇನ್ನೇನು ಇದೇ ಬರ್ತಕ್ಕಂಥ 22/12/2023 ತಾರೀಕಿನಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ಸ್ವಾಗತಿಸಲಿಕ್ಕಾಗಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಂದು ಸುಮಂಗಲಿ ಪೂಜೆ ಮತ್ತು ಶ್ರೀ ಗೊರವನಹಳ್ಳಿ ಲಕ್ಷ್ಮೀ ದೇವಿಯನ್ನು ಅಲ್ಲಿ ಕರೆಸಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ ಆ ತಾಯಿಯ ಸಾರಥ್ಯದಲ್ಲಿ ಆ ಒಂದು ಸಾನ್ನಿಧ್ಯದಲ್ಲೇ ಅಲ್ಲಿ ಬರ್ತಕ್ಕಂಥ ಸುಮಂಗಲಿ ಎಲ್ರಿಗೂ ಕೂಡ ಆನಂದ್ ಗುರುಜಿಯವರನ್ನು ಕರೆಸಿ, ಅಂದರೆ ನನ್ನ ತಂದೆಯವರನ್ನು ಕರೆಸಿ ಅವರೆಲ್ಲರಿಗೂ ಕೂಡ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು BK ನಗರ ಯಶವಂತಪುರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಸಂಜೆ 4:00 ಆಗಮಿಸಬೇಕು. ಯಾಕಂದರೆ ಆ ಒಂದು ಸಮಯಕ್ಕೆ ಗುರುಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸಲಿಕ್ಕಾಗಿ ಸಾಕಷ್ಟು ಜನ ಅತಿಥಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಗವಂತನ ಪ್ರಾರ್ಥನೆ. ಗೊರವನಹಳ್ಳಿ ಅಂದರೆ ಮೊನ್ನೆ ಅಷ್ಟೇ ನನ್ನ ವಿಚಾರದಲ್ಲಿ ಹೇಳಿದೆ. ಗೊರವನಹಳ್ಳಿ ಕಾರ್ಯಕ್ರಮ, ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಅವಳು ಎಲ್ಲಿದ್ದರೂ ಸಹಿತ ವಿಜೃಂಭಣೆನೇ. ಗೊರವನಹಳ್ಳಿಯಲ್ಲಿದ್ದರೂ ಸರಿ, ಮಹರ್ಷಿ ಮಂದಿರದಲ್ಲಿದ್ದರೂ ಸರಿ, ಲಕ್ಷ್ಮಿನೇ. ಆ ಲಕ್ಷ್ಮಿ ಎಲ್ಲಿ ಬಂದರೂ ವೈಭವನೇ. ಆ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ನಮ್ಮ ಪುನೀತ್ ಅಪರೂಪಕ್ಕೆ ದಾರಿ ತಪ್ಪಿ ಬಂದಿದ್ದಾನೆ. ಈ ಥರ ಯಾಕೆಂದರೆ ಮೊದಲು ನನ್ನ ಪಠ್ಯ ಶಿಷ್ಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಜೊತೆ ಇರೋನು. ದುಡ್ಡು ಜಾಸ್ತಿ ಆಯಿತು, ಪ್ರಿಂಟ್ ಜಾಸ್ತಿ ಹಾಕೋದು, ಹಾಗಾಗಿ ರಿಯಲ್ ಎಸ್ಟೇಟ್ ಹೊರಟೋಗ್ಬಿಟ್ಟಿದ್ದಾನೆ. ಈಗ ಇರಲಿ ಕೊಡಿ. ಸರಿ ಇದೆಯಾ? ತಾವು ಹೋಗಿ ನಾವು ಈ ದಿನ 22ನೇ ತಾರೀಕಿನಂದು BK ನಗರದಲ್ಲಿ ಸುಮಂಗಲಿ ಪೂಜೆ ಮತ್ತು ಗೊರವನಹಳ್ಳಿಯ ಉತ್ಸವ ಮೂರ್ತಿಯನ್ನು ತಂದು, ಆಮೇಲೆ 23ರಂದು ಕಲ್ಯಾಣೋತ್ಸವವನ್ನು ಕೂಡ ನಮ್ಮ ಸಂಘದ ವತಿಯಿಂದ ನಾವು ಆಯೋಜಿಸಿದ್ದೇವೆ. ಅದಕ್ಕೆ ಗುರುಗಳನ್ನು ನಾವು ಭಕ್ತಿಪೂರ್ವಕವಾಗಿ ಇವರಿಗೆ ಒಂದು ಆಹ್ವಾನವನ್ನು ನೀಡಲು ಇಲ್ಲಿ ETV ಮುಖಾಂತರ ಒಂದು ಆಹ್ವಾನವನ್ನು ನೀಡಲು ಇಲ್ಲಿಗೆ ಬಂದಿದ್ದೇವೆ. ಗುರುಗಳು ಬಂದು ಸುಮಂಗಲಿ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ನೀಡಬೇಕಂತೇಳಿ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ ಆಹ್ವಾನಿಸುತ್ತಿದ್ದೇನೆ. ತುಂಬ ಸಂತೋಷ, ಒಳ್ಳೆಯದಾಗಲಿ. ನಮ್ಮ ಜೀ ಕನ್ನಡ ಯಾವತ್ತೂ ನಿಮ್ಮ ಜೊತೆಯಲ್ಲಿರುತ್ತೆ. ಇಂತಹ ಧರ್ಮ ಕಾರ್ಯಗಳಿಗೆ ಯಾವತ್ತೂ ನಾವು, ನಮ್ಮ ವಾಹಿನಿ ನಿಮ್ಮ ಜೊತೆಯಲ್ಲಿರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ತಾಯಿ ಮಹಾಲಕ್ಷ್ಮಿಯ ಅನುಷ್ಠಾನಕ್ಕಾಗಿ, ಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡುವಂತಹ ನಿಮ್ಮ ಮತ್ತು ನಿಮ್ಮ ಪರಿವಾರ, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಎಲ್ಲರೂ ಸಹಿತ ಸೇರಿ
ಅಷ್ಟು ಜನ ಸುಮಂಗಲಿಯರನ್ನ ಒಂದು ಕಡೆ ಕರೆಸಿ ಅವ್ರ ಕೈಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಗೆ ಪೂಜಾನುಷ್ಠಾನ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಭಾಳ ಸಂತೋಷ. ಬರ್ತಕ್ಕಂತಹ ಪ್ರತಿಯೊಬ್ಬ ತಾಯಂದರು ಅವರಿಗೆ ಪೂಜಾ ಸಾಮಗ್ರಿಗಳು ನೀವೇ ಕೊಡ್ತೀರಾ ಅಥವಾ ಅವ್ರಿಗೆ ತರಬೇಕಾ? ಜೋರಾಗಿ ಹೇಳಿ ಮೈಕಲ್ಲಿ. ನಾವೇ ಪೂಜೆ ಸಾಮಗ್ರಿಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ತಾಯಿ ಲಕ್ಷ್ಮೀ ದೇವರಿಗೆ ಉಡಿಸಿದಂಥ ಸಾರಿಯನ್ನು ಕೂಡ ಸುಮಾರು ಜನರಿಗೆ ಕೊಡಬೇಕಂತ ಕೂಡ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದ್ದೀವಿ. ಮತ್ತು ಭಾಳ ಅನ್ನದಾನ ಎಲ್ಲವನ್ನು ಕೂಡ ಏರ್ಪಡಿಸಿದ್ದೀವಿ. ಅಂದರೆ ಅವತ್ತಿನ ದಿವಸನೇ ಆ ಬರ್ತಕ್ಕಂತಹ ಭಕ್ತರಿಗೆ ಸೀರೆ ಮತ್ತು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡುವಂಥವ್ರು ಇದ್ದೀರಿ. ಅವತ್ತೇ ಕೊಡ್ತೀರಾ ಅಥವಾ ಹೇಗೆ? ಅದು ಸೋಮವಾರ ದಿವಸ ಇಟ್ಕೊಂಡಿದ್ದೀವಿ. ಅದನ್ನು ಅಲ್ಲಿ ಲಕ್ಕಿ ಡೀಪ್ ಮಾಡಿ ಅದರಲ್ಲಿ ಆಯ್ದ ಅಂದರೆ ನಾವು ರಂಗೋಲಿ ಸ್ಪರ್ಧೆ ಇದೆಲ್ಲ ಇಟ್ಕೊಂಡಿದ್ದೀವಿ. ಸ್ಪರ್ಧಾರ್ಥಿಗಳಿಗೆ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ, ರಂಗೋಲಿ ಹಾಕಿರ್ತಾರೆ, ಹಾಗಾದ್ರೆ ನಾನು ಹೋಗಬೇಕು ರಂಗೋಲಿ ಹಾಕ್ಲಿಕ್ಕೆ. ಅದ್ರ ಪೂಜೆಯಲ್ಲಿ ಕುಳಿತುಕೋವರೆಗೂ 101 ಜನಕ್ಕೆ ನಾವು ಸೀರೆಗಳನ್ನ ಕೊಡ್ತೀರಿ ಅವ್ರಿಗೂ ಕೊಡ್ತಾ ಇದ್ದೀವಿ. ಅವ್ರಿಗೂ ಕೊಡ್ತೀರಿ. ಒಳ್ಳೇದಾಗಲಿ. ಆ ಹೂವು ಏನೋ ತಂದಿದ್ದೀರಲ್ಲ ಅದನ್ನು ಕೆಲಸ ಮುಗಿಸ್ಬಿಡಿ. ಹಾಂ, ಒಳ್ಳೇದಾಗಲಿ. ಹ್ಞೂ.